ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ನೆನೆ ಏನ್ ಡಿಸ್ಕಸ್ ಮಾಡಿದೀವಿ ಅಂತ ಕ್ವಿಕ್ ಆಗಿ ಗ್ಲಿಮ್ಸ್ ಮಾಡ್ಕೊಳ್ಳೋಣ. ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆದ್ರೆ ಏನ್ ಈಕ್ವಲ್ ಆಗುತ್ತೆ? ಆಂಗಲ್ಸ್ ಈಕ್ವಲ್ ಆಗುತ್ತೆ. ಸೈಡ್ಸ್ ಪ್ರಪೋರ್ಷನಲ್. ಆಂಗಲ್ಸ್ ಈಕ್ವಲ್, ಸೈಡ್ಸ್ ಪ್ರಪೋರ್ಷನಲ್. ಯಾವುದು? ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆದ್ರೆ. ಅದಾದ್ಮೇಲೆ ಎರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಾವೊಂದು 3 ಸಿಮಿಲಾರಿಟಿ ರೂಲ್ಸ್ ಕಲ್ತ್ಕೊಂಡ್ವಿ. ವಿಲ್ ಲರ್ನ್ 3 ಸಿಮಿಲಾರಿಟಿ ರೂಲ್ಸ್ ಟು ಮೇಕ್ ದ 2 ಗಿವನ್ ಟ್ರಯಾಂಗಲ್ಸ್ ಸಿಮಿಲರ್. ಯಾವ್ದಾದ್ರು 3 ಸಿಮಿಲಾರಿಟಿ ರೂಲ್ಸ್? ಡಬಲ್ ಎ ಆರ್ ತ್ರಿಬಲ್ ಎ, ಒಂದಕ್ಕೆ ಒಂದೇ ಹೆಸರು ಕೊಟ್ಟಿದ್ದೀವಿ. ಆಮೇಲೆ SAS, ಆಮೇಲೆ SSS. ಈ 3 ಸಿಮಿಲಾರಿಟಿ ರೂಲ್ಸ್ ಯೂಸ್ ಮಾಡ್ಕೊಂಡು ವಿಲ್ ಮೇಕ್ 2 ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊತೀವಿ. ಆಯ್ತಲ್ಲ? ಅದಾದ್ಮೇಲೆ BPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಕಲ್ತ್ಕೊಂಡ್ರಿ. ಕಾನ್ವರ್ಸ್ ಆಫ್ BPT. BPT ಏನ್ ಹೇಳುತ್ತೆ? ಒಂದ್ ಲೈನ್ ಒಂದ್ ಸೈಡ್ ಪ್ಯಾರಲಲ್ ಡ್ರಾ ಮಾಡಿದ್ರೆ ಮಿಕ್ಕಿರೋ ಎರಡು ಸೈಡ್ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳುತ್ತೆ BPT. ಕಾನ್ವರ್ಸ್ ಆಫ್ BPT tells that if a line divides any two sides of a triangle in same ratio, then that line is parallel to third side ಅಂತ ಹೇಳುತ್ತೆ. ಯಾವುದು? ಕಾನ್ವರ್ಸ್ ಆಫ್ BPT. ಕಾನ್ವರ್ಸ್ ಆಫ್ BPT ನ ಏನಂತ ಕರೀಬಹುದು? ಟೇಲ್ಸ್ ಅಂತ ಕರೀಬಹುದು, ಅಥವಾ ಕೊರೋಲರಿ ಅಂತ ಕರೀತಾರೆ ಅಲ್ವಾ? ಕಾನ್ವರ್ಸ್ ಆಫ್ BPT ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಥಿಯರಮ್ ಆನ್ ಸಿಮಿಲರ್ ಟ್ರಯಾಂಗಲ್ಸ್. ಆ ಥಿಯರಮ್ ಆಯ್ತು. ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಬಲ್ಸಿದೆ. ದಿ ರೇಷಿಯೋ ಆಫ್ ಏರಿಯಾ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ. ಇಷ್ಟು ಕಲ್ತಿದ್ದೀರಾ ನೆನೆ. ಸೊ ಅದ್ರ ಬೇಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನೀವ್ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನೋಡೋಣ. ಓಕೆ, ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ MCQ ಯಾವ್ಯಾವ ರೀತಿ ಇರುತ್ತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರೋಣ. ಇಫ್ 2 triangles are similar, then their corresponding angles are 2 triangles are similar, corresponding angles are equal. Angles equal ಆಗುತ್ತೆ, sides proportional ಆಗುತ್ತೆ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. Next, if 2 triangles are similar, their corresponding sides are proportional. Okay. Next, if triangle ABC similar to triangle DEF, AB equal to 4, D equal to 6, then ratio of their area is ಲಾಸ್ಟ್ ಅಲ್ಲಿ ಬರ್ಸಿದ್ನಲ್ಲ ನಿನ್ನೆ, ಲಾಸ್ಟ್ ಅಲ್ಲಿ ಒಂದು ಥಿಯರಮ್ ಬರ್ಸಿದೆ ನೋಡಿ. ಯಾವ್ದು ಬರ್ಸಿದ ನಾನು ನಿಮ್ಗೆ? ಆನ್ಸರ್ 2:3 ಏನಂತ ಬರ್ಸಿದೆ? ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle DEF is equal to square of ratio of their corresponding sides. ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ರೇಷಿಯೋ ಆಫ್ ದೇರ್ ಏರಿಯಾ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಯಾವ್ದು ಎರಡು ಕರೆಸ್ಪಾಂಡಿಂಗ್ ಕೊಟ್ಟಿದ್ದಾರೆ? ಈ ಟ್ರಯಾಂಗಲ್ ಅಲ್ಲಿ AB ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 4. ಈ ಟ್ರಯಾಂಗಲ್ ಅಲ್ಲಿ DE ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 6. 4 ಸ್ಕ್ವೇರ್ ಬೈ 6 ಸ್ಕ್ವೇರ್ ಎಷ್ಟು? 4 ಸ್ಕ್ವೇರ್ 6 ಸ್ಕ್ವೇರ್ 36. 16 into 36 ಇದೆ ಆನ್ಸರ್. 4/9 ದ ರೇಷಿಯೋ ಆಫ್ ದೇರ್ ಏರಿಯಾಸ್ ಅಂತ ಕೇಳ್ತಾರೆ. 2/3 ಅಂತ ಮಾಡ್ಕೊಂಡ್ರೇನಾ? 6 ಸಿಂಪ್ಲೆಸ್ಟ್ ಫಾರ್ಮ್. ಏರಿಯಾನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬಾರ್ದು. ದೆನ್ ರೇಷಿಯೋ ಆಫ್ ದೇರ್ ಏರಿಯಾಸ್ ಕೇಳಿದ್ರಲ್ಲ, ಕರೆಕ್ಟ್. ಇದನ್ನ ರೆಡ್ಯೂಸ್ ಮಾಡ್ಕೊಂಡ್ರೆ ಅಂತನಾ? ಯಾವ ಟೇಬಲ್ಸ್ ಅಲ್ಲಿ? 4 4s 4 9s. ಆನ್ಸರ್ ಏನ್ ಬರುತ್ತೆ? 4:9. ಈ ತರ ಕ್ವಶನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಈ ಎರಡು ಕೊಡಲ್ಲ.
ಯಾವ್ದಾದ್ರು ಒಂದು ಕೊಡ್ತಾರೆ, ಕನ್ಫ್ಯೂಸ್ ಆಗತ್ತಂತ. ಸೊ 4:9. ಹಂಗ್ ಕೊಡಲ್ಲ, ಎರಡು ಕೊಡಲ್ಲ, ಒಂದು ಕೊಡ್ತಾರೆ ಅಷ್ಟೇ. ನೆಕ್ಸ್ಟ್, ಇನ್ ಟ್ರಯಾಂಗಲ್ ABC and triangle PQR, A equal to P, B equal to Q, then triangles are similar by ಯಾವುದು? A ಸಿಮಿಲಾರಿಟಿ ಅಲ್ವಾ? ಎರಡು ಟ್ರಯಾಂಗಲ್ಸ್ ತಗೊಂಡ್ರೆ, ಎರಡು ಟ್ರಯಾಂಗಲ್ ತಗೊಂಡಾಗ ABC ಮತ್ತೆ PQR ಅಂತ ಇಲ್ಲಿ ಏನ್ ಕೇಳಿದ್ದಾರೆ? A ಗೆ P ಈಕ್ವಲ್, ಈ ಎರಡು ಆಂಗಲ್ ಈಕ್ವಲ್, B ಗೆ Q ಈಕ್ವಲ್ ಅಲ್ವಾ? A ಗೆ P ಈಕ್ವಲ್, B ಗೆ Q ಈಕ್ವಲ್. ಈ ಎರಡು ಆಂಗಲ್ಗೆ ಎರಡು ಆಂಗಲ್ ಈಕ್ವಲ್ ಆದ್ರೆ ಯಾವ ಸಿಮಿಲಾರಿಟಿ ರೂಲು? A ಸಿಮಿಲಾರಿಟಿ. Next, if corresponding sides of two triangles are in ratio 3:5, then ratio of their area is, ಹೀಗೆ ಹೇಳಿ, ಆಗ್ಲೇ ಮಾಡಿದ್ವಲ್ಲ ಅದೇ. ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಕೊಟ್ಟಿದ್ದಾರೆ, ಏರಿಯಾ 9:25 ಆಗ್ಲೇ ಮಾಡಿದ್ವಲ್ಲ. ಸೈಡ್ಸ್ ಕೊಟ್ಟಿದ್ದಾರೆ, ರೇಷಿಯೋ ಆಫ್ ದ ಸೈಡ್ಸ್. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ರೇಷಿಯೋ ಆಫ್ ದರ್ ಏರಿಯಾಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇವೆರಡನ್ನೂ ಸ್ಕ್ವೇರ್ ಮಾಡ್ಕೊಬೇಕು. ABC ಆಗ್ಲೇ ಬರ್ದಿದಲ್ವಾ, ಸೇಮ್ ಏರಿಯಾ ಆಫ್ ಟ್ರಯಾಂಗಲ್ PQR. ಸುಮ್ಮನೆ ಹೆಂಗ್ ಬರ್ಕೊಂಡು ರೇಷಿಯೋ ಏನ್ ಕೊಟ್ಟಿದ್ದಾರೆ? ಸೈಡು 3:5. 3 ಸ್ಕ್ವೇರ್ 5 ಸ್ಕ್ವೇರ್ 25. ಅವೆರಡು ಡಿವೈಡ್ ಆಗಲ್ಲ. ಡಿವೈಡ್ ಆಗಲ್ಲ, ಇದು ಸಿಂಪ್ಲೆಸ್ಟ್ ಫಾರ್ಮ್ ಕೊಟ್ಟಿರೋದೇ, ಸಿಂಪ್ಲೆಸ್ಟ್ ಫಾರ್ಮ್. ಹೌದು. ನೆಕ್ಸ್ಟ್, ಇನ್ ಟ್ರಯಾಂಗಲ್ ABC, DE ಪ್ಯಾರಲಲ್ ಟು BC, AD 3, DB 5, AE 6, EC ವ್ಯಾಲ್ಯೂ ಕೇಳ್ತದೆ. ಟ್ರಯಾಂಗಲ್ ಡ್ರಾ ಮಾಡ್ಕೊಂಡು ನೋಡಿ, ಕ್ವಿಕ್ ಆಗಿ ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳಿ. ನೀವು ಸಾಲ್ವ್ ಮಾಡೋ ಅವಶ್ಯಕತೆನೂ ಇಲ್ಲ, ಜಸ್ಟ್ ಟ್ರಯಾಂಗಲ್ ಡ್ರಾ ಮಾಡ್ಕೊಂಡು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಅಲ್ಲೇ ಬರುತ್ತೆ. ಹಂಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ಜಾಮೆಟ್ರಿಯಲ್ಲಿ ಯಾವ ಪಾಯಿಂಟ್ ಎಲ್ಲಿರುತ್ತೆ ಅಂತ ಡ್ರಾ ಮಾಡ್ಕೊಂಡಾಗೆ ನಿಮ್ಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತೆ. ಆನ್ಸರ್ ಏನ್ ಬರುತ್ತೆ? 10 ಸಿಗುತ್ತಾ? ಇನ್ ಟ್ರಯಾಂಗಲ್ ABC, DE ಪ್ಯಾರಲಲ್ ಟು BC, AD ವ್ಯಾಲ್ಯೂ 3 ಆಯ್ತು, DB ವ್ಯಾಲ್ಯೂ 5, ಇದು 3 ಇದು 5, AE ವ್ಯಾಲ್ಯೂ 6 ಆದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಅಂತ. ಇದು 3 ಇದು 5 ಆದ್ರೆ ಇದು ಎಷ್ಟು ಬರುತ್ತೆ? ಇದಕ್ಕೆ ಡಬಲ್ 6 ಇದೆ, ಇದಕ್ಕೆ ಡಬಲ್ 10 ಇದೆ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? 3/5 is equal to 6/EC. EC ನ ಇಲ್ಲಿಗೆ ತಗೊಳ್ಳಿ, 3 into EC is equal to 5 6 30. EC is equal to 30/3. ನಿಮ್ಗೆ ಆನ್ಸರ್ 10 ಬರುತ್ತೆ. ಹಂಗೆ ನೋಡ್ತಾನೆ ಆನ್ಸರ್ ಮಾಡ್ಬೋದು, ಬಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು. ಬರ್ಕೊಂತೀರಾ ಅಥವಾ ಕ್ವಶನ್ಸ್ ಹಾಕಿದ್ಮೇಲೆ ನೀವೇ ಸಾಲ್ವ್ ಮಾಡ್ಕೊಂತೀರಾ? ಈಗಲೇ ಸಾಲ್ವ್ ಮಾಡ್ಕೊಂತೀರಾ? ಗ್ರೂಪ್ ಹಾಕಿದ್ಮೇಲೆ ನೀವು ಬರ್ಕೊಂತೀರಾ? ಈಗ ಆನ್ಸರ್ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆನ್ಸರ್ ಕ್ವಶನ್ ನಂಬರ್ ಹಾಕೊಂಡು ಆನ್ಸರ್ ಬರ್ಕೊಳ್ಳಿ, ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ. ಲಾಸ್ಟ್ ಕ್ವಶನ್ ತೋರಿಸ್ಬೇಕಾ? ಇದ್ರದ್ದು ಆನ್ಸರ್ ಬೇಕಾ? ನೀವು ಹೇಳ್ಬೇಕಷ್ಟೇ. ಇದು ನೋಡಿ,
ಇದೊಂದು ಸಾಲ್ವ್ ಮಾಡಿ, ಇದಕ್ಕೊಂದು ಟ್ರಿಕ್ ಹೇಳ್ತೀನಿ ಹೆಂಗಂತ. ಆನ್ಸರ್ ಏನ್ ಬರುತ್ತೆ? Four is to 5. Area of ABC by area of triangle TQR is equal to AB by PQ whole square ಅಂತ ಬರ್ಕೊಂತೀವಿ. ಇಲ್ಲಿ ಎರಡದು ರೇಷಿಯೋ ಆಫ್ ದೇರ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟರು. ರೇಷಿಯೋ ಆಫ್ ಏರಿಯಾ ಕೊಟ್ಟಿದ್ದಾರೆ ಎಷ್ಟು? 16/25. ರೇಷಿಯೋ ಆಫ್ ದೇರ್ ಸೈಡ್ಸ್ ಕಂಡುಹಿಡಿಯಬೇಕು, AB by PQ ಅಂತ ಅನ್ಕೊಂಡ್ರೆ ಆಯ್ತಾ. ಈ ಸ್ಕ್ವೇರ್ನ ಈ ಕಡೆ ಕಳ್ಸ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಯ್ತಾ. ಅಥವಾ ನೀವು ಈ 16/25 ನ 4/5 ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? AB by PQ ಹೋಲ್ ಸ್ಕ್ವೇರ್. 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಆನ್ಸರ್ ಎಷ್ಟು ಬರುತ್ತೆ? 4:5 ಬರುತ್ತೆ. ನೋಡಿ, ಏರಿಯಾ ಕೊಟ್ಟಿದ್ದಾಗ, ಏರಿಯಾ ಕೊಟ್ಟಿದ್ದು ಸೈಡ್ಸ್ ಕಂಡುಹಿಡಿಬೇಕಂದ್ರೆ, ಏರಿಯಾ ಕೊಟ್ಟಿದ್ದು ರೇಷಿಯೋ ಆಫ್ ಸೈಡ್ಸ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ 4:5 ಬರುತ್ತೆ. ರೇಷಿಯೋ ಆಫ್ ಸೈಡ್ಸ್ ಕೊಟ್ಟಿದ್ದು ಏರಿಯಾ ಕಂಡುಹಿಡಿಬೇಕಂದ್ರೆ ಅದನ್ನ ಸ್ಕ್ವೇರ್ ಮಾಡ್ಕೊಬೇಕು. ಆಯ್ತಾ? ಒಂದ್ ನಿಮಿಷ ನಾನು ಹೇಳ್ತೀನಿ. ಹೈಟ್ಸ್ದು ಅದೇ ಫಾರ್ಮುಲಾನೇ. ಓಕೆ, ಕ್ಲಿಯರ್ ಆಯ್ತಾ? ಕರೆಸ್ಪಾಂಡಿಂಗ್ ಸೈಡ್ಸ್ ಕೇಳಿದ್ರು ಹಂಗ್ ಮಾಡಬೇಕು. ಇದ್ರಲ್ಲಿ ಹೈಟ್ಸ್ ಕೇಳ್ತಾರೆ, ಆಲ್ಟಿಟ್ಯೂಡ್ ಕೇಳ್ತಾರೆ. ಆಯ್ತಾ? ಇಲ್ಲಿ ಆಲ್ಟಿಟ್ಯೂಡ್ ಅಂತ ಕೊಟ್ರು ಅದೇ ಮಾಡಬೇಕು, ಹೈಟ್ ಅಂತ ಕೊಟ್ರು ಹಂಗೆ ಮಾಡಬೇಕು. ಕ್ಲಿಯರ್ ಆಯ್ತಾ? ರೇಷಿಯೋ ಸೈಡ್ಸ್ ರೇಷಿಯೋ ಕೊಟ್ಟು ಏರಿಯಾ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ಮಾಡ್ಕೊಳ್ಳಿ. ಏರಿಯಾ ಕೊಟ್ಟಿದ್ದು ಸೈಡ್ಸ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಮಾಡ್ಕೊಬೇಕು. ನಿನ್ನೆ ಕ್ಲಾಸ್ ಕೇಳಿದವ್ರಿಗೆ ಇದು ಅರ್ಥ ಆಯ್ತು, ಇವತ್ತು ಫಸ್ಟ್ ಟೈಮ್ ಕೇಳೋರು ಕನ್ಫ್ಯೂಸ್ ಆಯ್ತದೆ ಜಾಮೆಟ್ರಿ. ಆಯ್ತಾ? ನಿನ್ನೆ ಆಲ್ರೆಡಿ ಕಾನ್ಸೆಪ್ಟ್ ಆಗಿದೆ, ಅದ್ರ ಬೇಸಿಸ್ ಮೇಲೆ ಸಾಲ್ವ್ ಮಾಡ್ತಾ ಇರೋದು. ನೆಕ್ಸ್ಟ್, ಇನ್ ಟ್ರಯಾಂಗಲ್ ABC DE ಪ್ಯಾರಲಲ್ ಟು BC, AD by DB is equals to 2:3, AE by EC ಅಂತ ಕೇಳ್ತಾರೆ. ಅದ್ರ ರೇಷಿಯೋ ಏನು? 4/, ಇದು ಏರಿಯಾ ಆಫ್ ಟ್ರಯಾಂಗಲ್ ಬರಲ್ಲ, ಇದು BPT. ಇದು BPT ಅಲ್ಲಿ ಎರಡು ಸೈಡ್ ಏನಾಗುತ್ತೆ? ಸೇಮ್ ರೇಷಿಯೋ ಇರುತ್ತಾ? ಎರಡು ಕಡೆ ಸೇಮ್ ರೇಷಿಯೋ ಇರುತ್ತೆ ತಾನೆ BPT ಅಲ್ಲಿ. ಇದು BPT. ABC ಅಲ್ಲಿ ಎರಡು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. AD by DB, AD DE ಇದು. ಇದ್ರ ರೇಷಿಯೋ 2:3 ಆದ್ರೆ ಇದ್ರ ರೇಷಿಯೋ ಏನಂತ ಕೇಳ್ತಾರೆ. 2:3ನೇ ಬರಬೇಕು. ಆಯ್ತಾ? ವ್ಯಾಲ್ಯೂಸ್ ಬೇರೆ ಬೇರೆ ಇರ್ಬೋದು, ಬಟ್ ಡಿವೈಡ್ ಮಾಡಿದ್ರೆ ರೇಷಿಯೋ 2:3ನೇ ಬರುತ್ತೆ. ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ ತಾನೆ, 2:3ನೇ ಬರುತ್ತೆ ಆನ್ಸರ್. ಮಾರ್ಕರ್ ಕಲರ್ ಕಾಣಿಸ್ತಾ ಇಲ್ವಾ? ಓಕೆ, ಆಯ್ತು, ಚೇಂಜ್ ಮಾಡೋಣ. ಬರ್ಕೊಂಡ್ರಾ? 9th. ಓಕೆ, ನೆಕ್ಸ್ಟ್ ಕ್ವಶನ್. ಆನ್ಸರ್ ಬರ್ಕೊಳ್ಳಿ, ನೀವು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಆಂಗಲ್ A 50 ಆದ್ರೆ ಆಂಗಲ್ P ಏನು? 50. ಕರೆಕ್ಟಾ? ಎರಡು ಟ್ರಯಾಂಗಲ್ ಸಿಮಿಲರ್ ಆದ್ರೆ ಆಂಗಲ್ಸ್ ಈಕ್ವಲ್ ಆಗುತ್ತೆ.
ಎರಡು ಟ್ರಯಾಂಗಲ್ ಎ ಬಿ ಸಿ ಪಿ ಕ್ಯೂ ಆರ್ ಎರಡು ಸಿಮಿಲರ್ ಆದ್ರೆ ಆಂಗಲ್ ಎ 50 ಡಿಗ್ರಿ ಆದ್ರೆ ಆಂಗಲ್ ಪಿನು 50 ಡಿಗ್ರಿನೇ. ಯಾಕಂದ್ರೆ ಇಲ್ಲಿ ಎ ಹತ್ರ ಇಲ್ಲಿ ಎ ಇಲ್ಲಿ ಪಿ ಫಸ್ಟ್ ವರ್ಟೆಕ್ಸ್ ಇದೆ, ಅವೆರಡು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಯಾವ ಆಪ್ಷನ್? ಬಿನಾ? ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬೈ SAS. SAS ಅಂದ್ರೆ ಏನು? ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ. ಇಫ್ ಒನ್ ಆಂಗಲ್ ಈಕ್ವಲ್ ಅಂಡ್ ದ ಸೈಡ್ಸ್ ಇನ್ಕ್ಲೂಡಿಂಗ್ ಇಟ್ ಆರ್ ಪ್ರಪೋರ್ಷನಲ್. ಸೈಡ್ಸ್ ಇನ್ಕ್ಲೂಡಿಂಗ್ ಇಟ್ ಆರ್ ಪ್ರಪೋರ್ಷನಲ್ ಅಂದ್ರೆ ಏನರ್ಥ? ಎರಡು ಟ್ರಯಾಂಗಲ್ ನ ನಾನು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಬೈ SAS ಇವೆರಡು ಸೈಡು ಇದೆರಡು ಸೈಡು ಈ ಎರಡು ಮಧ್ಯದಲ್ಲಿರುವಂತ ಆಂಗಲ್ ಈಕ್ವಲ್ ಆಗಬೇಕು, ಇದೆರಡು ಈಕ್ವಲ್ ಆಗಬೇಕು, ಈ ಎರಡು ಸೈಡು ಈ ಎರಡು ಸೈಡ್ಗೆ ಪ್ರಪೋರ್ಷನಲ್ ಆಗಬೇಕು. ಓಕೆ, ಎ ಬಿ ಸಿ ಪಿ ಕ್ಯೂ ಆರ್ ಅಂತ ಬರ್ಕೊಂಡೆ ಅನ್ಕೊಳ್ಳಿ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಅಂತ ಬಂದ್ರೆ, ಸಾರಿ ಬಿ ಸಿ ಬೈ ಕ್ಯೂ ಆರ್ ಅಂತ ಬಂದ್ರೆ ಅದೇನು? ಪ್ರಪೋರ್ಷನಲ್. ಕ್ಯೂ ಆರ್ ನೋಡಿ, ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್. ಸೊ ಎರಡು ಸೈಡ್ಸ್ ಪ್ರಪೋರ್ಷನಲ್ ಆಯ್ತು. ಆ ಎರಡು ಸೈಡ್ಸ್ ಮಧ್ಯದಲ್ಲಿರೋ ಆಂಗಲ್ ಈಕ್ವಲ್ ಆಗಬೇಕು. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಆಗಬೇಕು. ಅದು SAS. ಈ ಟಾಪಿಕ್ ನ ರಿವೈಸ್ ಮಾಡಿದಷ್ಟು ನೀಟಾಗಿ ನಿಮ್ಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಒಂದ್ಸತಿ ಓದ್ಕೊಂಡು ಹೋಗ್ಬಿಟ್ರೆ ಸರ್ಕಲ್ ಡಿವೈಡ್ಸ್ ಪ್ಲೇನ್ ಇಂಟು 3 parts. ಏನೇ ಸರ್ಕಲ್ ಮಾಡಿದ್ನಲ್ಲ, ಇಲ್ಲಿ ಯಾರೋ ಒಂದು PYQ ಕೇಳಿದಾನೆ ಮಂಜುನಾಥ್ ಅಂತ. ಸರ್ಕಲ್ ಡಿವೈಡ್ಸ್ ಪ್ಲೇನ್ ಇಂಟು ಡ್ಯಾಶ್ ಪಾರ್ಟ್ಸ್. ಎಷ್ಟು ಪಾರ್ಟ್? ಒಂದು ಪ್ಲೇನ್ ನ ಸರ್ಕಲ್ ಎಷ್ಟು ಪಾರ್ಟ್ ಡಿವೈಡ್ ಮಾಡುತ್ತೆ? 2 parts. ಕರೆಕ್ಟಾ? ಇದು ಪ್ಲೇನು. ಐ ಡ್ರಾ ಸರ್ಕಲ್ ಆನ್ ದ ಪ್ಲೇನ್. ಇಲ್ಲಿ ಎಷ್ಟು ಪಾರ್ಟ್ಸ್ ಡಿವೈಡ್ ಆಯ್ತು? ಇನ್ಸೈಡ್ ಸರ್ಕಲ್ 1 part, ಔಟ್ಸೈಡ್ ಸರ್ಕಲ್ 2 parts, ಆನ್ ದ ಸರ್ಕಲ್ 3rd part. ನೀವು ರ್ಯಾಂಡಮ್ ಆಗಿ ಎಲ್ಲೋ ಒಂದು ಪಾಯಿಂಟ್ ಇಟ್ರೆ ಅದು ಔಟ್ ಸೈಡ್ ಬೀಳ್ಬೋದು, ಇನ್ಸೈಡ್ ಬೀಳ್ಬೋದು, ಆನ್ ದ ಸರ್ಕಲ್ ಬೀಳ್ಬೋದು. ಆನ್ ದ ಸರ್ಕಲ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ಸ್. ಬಿಡಿ, ಅದು ಮುಗೀತು. ನೆಕ್ಸ್ಟ್ ಆನ್ಸರ್ ಮಾಡಿ. ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಏರಿಯಾ ಆಫ್ ರೇಷಿಯೋ ಆಫ್ ಏರಿಯಾ ಆಫ್ 2 ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ. ಹಾಕೊಂಡು ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಹೇಳಿ. ಬಂತ ಆನ್ಸರು? 80 ಬರುತ್ತಾ? ಏರಿಯಾ ಆಫ್ ಫಸ್ಟ್ ಟ್ರಯಾಂಗಲ್ ಯಾವ್ದಪ್ಪ?
Okay. Area of first triangle divided by area of second triangle is equal to square of ratio of their corresponding sides. So ಇಲ್ಲಿ AB by DE ಕೊಟ್ಟಿದ್ದಾರೆ. AB value 4, DE value 8. Area of first triangle ಕೊಟ್ಟಿದ್ದಾರೆ. Area of triangle ABC 20 ಅಂತ ಕೊಟ್ಟವ್ರೆ. Area of second triangle find out ಮಾಡಬೇಕು ನಾವು ಇದೆ. Second is equals to 1 by 2 whole square. 4 1s are 4 2s are. So it is 20 by question mark is equals to 1 by 4. 1 square 1, 2 square 4. If 4 ಈ ಕಡೆ multiply ಆದರೆ 4 2s are 80. ಈ question mark ಇಲ್ಲಿ ಬಂದ್ರೆ question mark equal to 80. Question mark is nothing but area of second triangle. ಮತ್ತೆ ಇದೆ ಬಂತಾ? In triangle ABC, if DE parallel to BC, then which of the following is true? ಏನ್ ಟ್ರೂ ಆಗುತ್ತೆ? ಆಪ್ಷನ್ ಎ ಕರೆಕ್ಟಾ? AD by DB is equals to AE by EC. If two triangles have their sides proportional, then they are similar. Triangle ABC is similar to triangle DF. AB by DE is equals to 3 by 4. Then area of ABC by area of DF. Sides ಕೊಟ್ಟಾಗ ಏರಿಯಾಗೆ ಸ್ಕ್ವೇರ್ ಮಾಡಬೇಕು. ಏರಿಯಾ ಕೊಟ್ಟಾಗ ಸೈಡ್ಸ್ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. So 9 by 16, option B. Nine by 16. ಸೈಡ್ಸ್ ನ ಸ್ಕ್ವೇರ್ ಮಾಡ್ಕೊಂಡ್ರೆ ಏರಿಯಾ ಬರುತ್ತೆ. ಏರಿಯಾ ಕೊಟ್ಟಾಗ ಸ್ಕ್ವೇರ್ ರೂಟ್ ಮಾಡಿ. Two triangles are similar. Angles equal to sides are proportional. Three parts. QR. ಟ್ವೆಲ್ ಆನ್ಸರ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಸಿಮಿಲರ್ ಆದ್ರೆ ಏನಾಗುತ್ತೆ? ಸೈಡ್ಸ್ ಏನಾಗುತ್ತೆ? AB by PQ is equals to AB ನು ಕೊಟ್ಟಿದ್ದಾರೆ, PQ ನು ಕೊಟ್ಟಿದ್ದಾರೆ. BC by QR. AB PQ BC ಈ ಮೂರು ಕೊಟ್ಟಿದ್ದಾರೆ, ಇದನ್ನ ಕಂಡುಹಿಡಿಯಬೇಕು ನಾವು. 6 by 9 is equal to 8 by QR. 3 2s are 3 3s are. So ನಾವೇನ್ ಮಾಡ್ಬೇಕು ಈಗ? QR ಈ ಕಡೆ ಕಳಿಸ್ಕೊಡಿ. 2 into QR is equals to 3 8s are 24. QR is equal to 24 by 2 ಎಷ್ಟು? 12 answer. ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ, ನನಗೆ ಸಾಲ್ವ್ ಮಾಡ್ದಾನೆ ಆನ್ಸರ್ ಕಂಡುಹಿಡಿಯಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇದು 6, ಇದು 9. 6 is 3 2s are 6.
3 3s are 9. ಇದು 2 ಪಾರ್ಟ್ಸ್ ಇದೆ, ಇದು 3 ಪಾರ್ಟ್ಸ್ ಇದೆ. 3l 2 ಪಾರ್ಟ್ಸ್ ಅದು, 3l 3 ಪಾರ್ಟ್ಸ್ ಇದು. ಇದು 4 2s are 8, 4l 2 ಪಾರ್ಟ್ಸ್ ಇದು, ಹಾಗಾದ್ರೆ ಇದು 4l 3 ಪಾರ್ಟ್ಸ್ ಆಗಬೇಕು ಅಲ್ವಾ? ಈ ಕಾನ್ಸೆಪ್ಟ್ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಥವಾ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೆರಡು 3 ಟೇಬಲ್ಸ್ ಅಲ್ಲಿ ಬರುವಂತದ್ದು. ಇದು 3 2s ಇದು 3 3s. ಅದೇ ತರ ಇದು 4l ಟೇಬಲ್ಸ್ ಅಲ್ಲಿ ಬರುವಂತದ್ದು. ಇದು 4 2s, ಇನ್ನೊಂದು ಆನ್ಸರ್ 4 3s. The area of two similar triangles are in the ratio 49:64. Ratio of their corresponding sides is area ಕೊಟ್ಟಿದ್ದಾರೆ. Square root of 49, square root of 64. Answer is 7:8. In triangle ABC, D is drawn parallel to BC, meeting AB at D and AC at F. If AD is equal to 4, DB is equal to 6, and A is equal to 5, EC is equals to in triangle ABC, D is drawn parallel to BC. This is DE, which is drawn parallel to BC, meeting AB at D, AC at E. AC na E hatra touch ಆಗ್ತಿದೆ, AB ಗೆ D hatra touch ಆಗ್ತಿದೆ. If AD is equals to 4, ಇದು 4 cm, DB is equal to 6 cm, A is equal to 5 cm. ಈಗ ಸಾಲ್ವ್ ಮಾಡಿದ್ವಲ್ಲ ಅದೇ ತರ. ಆನ್ಸರ್ ಏನು? ಕರೆಕ್ಟಾ? ಈಗ ಮಾಡಿದ್ವಲ್ಲ ಅದೇ ತರ ಮಾಡಿ. AD by DB is equals to AE by EC. 4 by 6 is equals to 5 by EC. EC ನ ಇಲ್ಲಿಗೆ ತಗೊಳ್ಳಿ. 4 into EC is equals to 6 5s are 30. EC is equals to 30 by 4. 4 1s are 4 7s are 28. ಇನ್ನು ಎರಡು ಮಿಕ್ಕಿರುತ್ತೆ. ಆ ಎರಡು 4 ಗಿನ ಚಿಕ್ಕ ನಂಬರ್. ಇಲ್ಲಿ ಡೆಸಿಮಲ್ ಹಾಕೊಂಡ್ರೆ ಆ 2 ಪಕ್ಕದಲ್ಲಿ 0 ಹಾಕೋಬಹುದು. 20 ಆಯ್ತು. 4 5s are 20. ಆನ್ಸರ್ ಹಿಡಿರಿ ಬೇಗ. 6 ರೇಷಿಯೋ ಆಫ್ ಏರಿಯಾ ಬಂದು 36/64. EF is equal to 8, BC is equal to ಅಂತ ಕೇಳ್ತಿದ್ದಾರೆ. ಏರಿಯಾ ಕರೆಕ್ಟ್. ಏರಿಯಾ ಆಫ್ ಫಸ್ಟ್ ಏರಿಯಾ ಆಫ್ ದ triangle ABC divided by area of triangle DEF is equals to square of ratio of the corresponding sides. ಏನು ಕೊಟ್ಟಿದ್ದಾರೆ? EF 8 ಅಂತ ಕೊಟ್ಟಿದ್ದಾರೆ. BC ಕಂಡುಹಿಡಿಯಬೇಕು. ಫಸ್ಟ್ ಟ್ರಯಾಂಗಲ್ ABC, ಆಮೇಲೆ ಟ್ರಯಾಂಗಲ್ DEF. ಫಸ್ಟ್ ಟ್ರಯಾಂಗಲ್ ABC, ಸೆಕೆಂಡ್ ಟ್ರಯಾಂಗಲ್ DF. ಅದಾದ್ಮೇಲೆ ABC BC ಕಂಡುಹಿಡಿಯಬೇಕು. BC divided by EF. BC ಸೆಕೆಂಡ್ ಅಂಡ್
ಥರ್ಡ್ ಲೆಟರ್, ಇಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಲೆಟರ್ ಬಂದು ಎಫ್. ಈ ಎರಡು ಕೊಟ್ಟಿದ್ದಾರೆ 36 ಮತ್ತೆ 64. ಬಿ ಸಿ ಬೈ ಎಫ್ ಹೋಲ್ ಸ್ಕ್ವೇರ್. 36 ಮತ್ತೆ 64 ಪರ್ಫೆಕ್ಟ್ ಸ್ಕ್ವೇರಾ? 6/8 6 ಸ್ಕ್ವೇರ್ 36, 8 ಸ್ಕ್ವೇರ್ 64 is equal to BC by EF whole square. Square square cancel. ಸಾರಿ BC ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, EF ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾಕೊಳ್ಳಿ. ಏಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹಾಕೊಂಡಾಗ 6/8 is equal to BC by 8. 8 ಕ್ಯಾನ್ಸಲ್ ಆಗ್ಬಿಡ್ಲಿ, ಡಿನಾಮಿನೇಟರ್ ಇರೋದು. BC is equal to 6 centimeter. ಡೈರೆಕ್ಟ್ ಆಗಿ ಹೆಂಗ್ ಕಂಡುಹಿಡಿಬೇಕಂದ್ರೆ ABC 36, DEF 64, ಇದ್ರ ಕರೆಸ್ಪಾಂಡಿಂಗ್ ಸೈಡ್, ಇದ್ರದ್ದು ಕರೆಸ್ಪಾಂಡಿಂಗ್ ಸೈಡ್ 8. ಸ್ಕ್ವೇರ್ ರೂಟ್ ಆಫ್ 64 8 ಆದ್ರೆ ಸ್ಕ್ವೇರ್ ರೂಟ್ ಆಫ್ 36 ಎಷ್ಟು? 6. ಹಂಗೆ ಕಂಡುಹಿಡ್ಕೊಬಹುದು. A line D cuts AB and AC. ಮಾಡಿ ಇದು ಟ್ರೈ ಮಾಡಿ. ಎಷ್ಟು? 3. AD is equal to 2 centimeter. AB is equal to 6 centimeter ಅಂತ ಕೊಟ್ಟಿದ್ದಾರೆ. 6 centimeter ಈ ಪೂರ್ತಿ ವ್ಯಾಲ್ಯೂ. AE ಕಂಡುಹಿಡಿಯಬೇಕು, ಅದರಲ್ಲಿ ಇದು 9 centimeter ಅಂತ ಕೊಟ್ಟಿದ್ದಾರೆ. ಹೆಂಗ್ ಬರ್ಕೊಂತೀರಾ ಬರ್ಕೊಳ್ಳಿ. 3 ಬರುತ್ತಾ? ಲಾಜಿಕಲಿ ಇಟ್ಸ್ 3 ಕರೆಕ್ಟ್, ಬಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಕರೆಕ್ಟ್, ಲಾಜಿಕಲಿ 3 ಆನ್ಸರ್ ಕರೆಕ್ಟ್, ಬಟ್ ಆನ್ಸರ್ ಹೆಂಗ್ ಬಂತು? ಮಾಡಬಹುದು. ನಿಮಗೆ BPT ಫಸ್ಟ್ ಕ್ಲಾಸ್ ಅಲ್ಲಿ BPT ಮಾಡಿದಾಗ ಹೇಳಿದ್ದೆ ಕೊರಾಲರಿ ಅಂತ. ಫಸ್ಟ್ ಪಾರ್ಟ್ ಬೈ ಹೋಲ್, ಫಸ್ಟ್ ಪಾರ್ಟ್ ಬೈ ಹೋಲ್ ಅಂತ. ಫಸ್ಟ್ ಪಾರ್ಟ್ ಏನು? ಈ ಕಡೆ AD, ಪೂರ್ತಿ ಎಷ್ಟು? AB. ಆ ಕಡೆ ಫಸ್ಟ್ ಪಾರ್ಟ್ ಏನು? AE. ಹೋಲ್ ಎಷ್ಟು? AC. ಫಸ್ಟ್ ಪಾರ್ಟ್ ಬೈ ಹೋಲ್, ಫಸ್ಟ್ ಪಾರ್ಟ್ ಬೈ ಹೋಲ್. ಇದು BPT ಅಲ್ಲಿ ಕೊರಾಲರೀಸ್ ಬರುತ್ತೆ 1 2 3 ಅಂತ, ಅದ್ರಲ್ಲಿ ಬರ್ಕೊಬಹುದು. ಫಸ್ಟ್ ಪಾರ್ಟ್ ಬಂದು 2, ಹೋಲ್ ಬಂದು 6. ಫಸ್ಟ್ ಪಾರ್ಟ್ ಬಂದು AE ಗೊತ್ತಿಲ್ಲ, ಹೋಲ್ ಬಂದು 9. ಈ ಕಡೆ ತಗೊಳ್ಳಿ. 2 into 9 divided by 6 is equal to AE. 2 2s are, sorry 3 2s are, 3 3s are, E2 cancel ಆಗುತ್ತೆ. ಆನ್ಸರ್ 3.
ಆಯ್ತಾ? ಇದು ಒಂಥರ ಔಟ್ ಆಫ್ ಸಿಲೆಬಸ್, ಬಟ್ ಈ ತರ ಕೇಳ್ತಾರೆ. ದ ಪೆರಿಮೀಟರ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ 24 and 36. ಪೆರಿಮೀಟರ್ ಅಂತ ಕೊಟ್ಟಿದ್ದಾರೆ, ಏರಿಯಾ ಬದಲು ಪೆರಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ತರನು ಕೇಳಬಹುದು. The perimeter of two similar triangles 24 and 36. If one side of first triangle is 8, then corresponding side of the second triangle ಅಂತ ಕೇಳ್ತಾರೆ. ಅಂತ ಕೊಟ್ಟಾಗ ಇಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳಲ್ಲ ನಾವು. ಸಾರಿ, ಇಲ್ಲಿ ರೇಷಿಯೋ ಆಫ್ ಏರಿಯಾ ಆಫ್ ಅಂತ ಬರ್ಕೊಂಡ್ ಬಂದು ರೇಷಿಯೋ ಆಫ್ ಪೆರಿಮೀಟರ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ಸೈಡ್ಸ್ ಅಂತ ಬರ್ಕೊಬೇಕು. ಹಾಕಲ್ಲ, ಹಂಗೆ ಡೈರೆಕ್ಟ್ ಆಗಿ ಬರ್ಕೋಬೇಕು. ಈ ತರದ್ ಹಿಂಗ್ ಸಾಲ್ವ್ ಮಾಡಬೇಕು. ಅದೇನ್ ಬೇಕಾಗಿಲ್ಲ ಇಲ್ಲಿ. ಇದು ಅದು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಅದನ್ನ ಹಾಕೊಬೇಕು ಕಾನ್ಸೆಪ್ಟ್. ಅದ್ರಲ್ಲಿ ಈ ತರ ಪೆರಿಮೀಟರ್ ಅಂತ ಕೊಟ್ಟಾಗ ಈ ತರ ಬರೀಬೇಕು. P1/P2 is equal to S1/S2 ಅಂತ ಬರ್ಕೊಬಹುದು. P1/P2 ಅಂದ್ರೆ ಪೆರಿಮೀಟರ್ ಆಫ್ ಫಸ್ಟ್ ಒನ್ ಬೈ ಪೆರಿಮೀಟರ್ ಆಫ್ ಸೆಕೆಂಡ್ ಒನ್ ಇಸ್ ಈಕ್ವಲ್ ಟು ಸೈಡ್ 1/side 2 ಅಂತ ಬರ್ಕೊಂಡು ಈ ತರ ಸಾಲ್ವ್ ಮಾಡ್ಕೊಳ್ಳೋದು. ಅಷ್ಟೇ, ಈ ತರ ಕೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಕ್ವಶನ್ ಇರ್ಬೋದಷ್ಟೇ, ಇನ್ನೊಂದ್ 2-3 ಇರಬೇಕಷ್ಟೇ. ಬೇಗ ಮಾಡ್ಬಿಟ್ಟಿದ್ದೇನೆ. ಬೇಕಾದ್ರೆ ಸಾಲ್ವ್ ಮಾಡಿ, ಬಂದಿಲ್ಲ ಅಂದ್ರೆ ಹೇಳಿ, ನೆಕ್ಸ್ಟ್ ಬಂದ್ರೆ ಹೇಳಿ, ನೆಕ್ಸ್ಟ್ ಹೋಗೋಣ ಅಥವಾ ಸಾಲ್ವ್ ಮಾಡೋಣ. ಟ್ರಯಾಂಗಲ್ ABC, DE parallel to BC, 3:2. with 3:2 ರೇಷಿಯೋ. AE 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ AC AE ಎಷ್ಟು ಅಂತ? 3 + 2 5. ಇದು ರೇಷಿಯೋ 3:2 ರೇಷಿಯೋ 5. 5 ಪಾರ್ಟ್ಸು ಆ ಕಡೆ 15 ಆದ್ರೆ 5 ಪಾರ್ಟ್ಸು 6 ಬರುತ್ತಾ, 9 ಬರುತ್ತಾ? ನೀವು ಹಿಂಗ್ ಬರ್ಕೊಳ್ಳಿ, ಆನ್ಸರ್ ಬರುತ್ತೆ. ಆಗ್ಲೇ ಬರ್ಕೊಂಡ್ವಲ್ಲ, AD/AB is equals to AE/AC ಅಂತ ಬರ್ಕೊಳ್ಳಿ. 3/5 ಅಂತ ಬರ್ಕೊಳ್ಳಿ. ಫಸ್ಟ್ ಪಾರ್ಟ್ 3 ಪೂರ್ತಿ ಬಂದು 5, 3 + 2. ಆ ಕಡೆ ಫಸ್ಟ್ ಪಾರ್ಟ್ AE ಪೂರ್ತಿ
ಪೂರ್ತಿ ಬಂದು 15. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆನ್ಸರ್ 9 ಬರುತ್ತೆ. ಇದೊಂದು ಎಕ್ಸ್ಟ್ರಾ ಕ್ವಶನ್. The area of two similar triangles are in the ratio 25/16. The ratio of the corresponding median ಅಂತ ಕೊಟ್ಟವ್ರೆ. ಮೀಡಿಯನ್ಸ್ ಅಂತ. ಮೀಡಿಯನ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ಮೀಡಿಯನ್ ಅಂತ ಕೇಳಿದಾಗ ಅವಾಗ್ಲೂ ಇಷ್ಟೇ, ರೇಷಿಯೋ ಆಫ್ ದರ್ ಏರಿಯಾ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಜಾಗದಲ್ಲಿ ಮೀಡಿಯನ್ ಅಂತ ಬರ್ಕೊಬೇಕಷ್ಟೇ. ಮೀಡಿಯನ್ ಅಂತ ಕೇಳಿದಾಗ ಇದಕ್ಕೆ ಸ್ಕ್ವೇರ್ ಹಾಕ್ಬೇಕು, ಪೆರಿಮೀಟರ್ಗಿಲ್ಲ. ಆಲ್ಟಿಟ್ಯೂಡ್ ಅಂತ ಕೊಟ್ಟರೆ ಇಲ್ಲಿ ಆಲ್ಟಿಟ್ಯೂಡ್ ಹಾಕೊಳ್ಳಿ. ಆಲ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ಹೈಟ್. ಆಗ್ಲೇ ಮಾಡಿದ್ವಲ್ಲ ಫಸ್ಟ್ ಪ್ರಾಬ್ಲಮ್. ಬರೀ ಪೆರಿಮೀಟರ್ ಅಂತ ಕೇಳಿದಾಗ ಮಾತ್ರ P1/P2 ಇಸ್ ಈಕ್ವಲ್ ಟು S1/S2 ಅಂತ ಬರ್ಕೊಂತೀರಾ. ಪೆರಿಮೀಟರ್ ಆಫ್ ಫಸ್ಟ್ ಟ್ರಯಾಂಗಲ್ ಅಂಡ್ ಪೆರಿಮೀಟರ್ ಆಫ್ ಸೆಕೆಂಡ್ ಟ್ರಯಾಂಗಲ್ ಅಂತ ಕೊಟ್ಟಾಗ ಅದೇ ಆಲ್ಟಿಟ್ಯೂಡ್ ಅಂತ ಕೊಡೋದು. ಹೌದೌದು, ಸೈಡ್ಸ್ ರೇಷಿಯೋ ಅಂತಾನೆ ಹಾಕೊಳ್ಳೋದು, ಹಂಗೆ ಹಾಕೊಬಹುದು. ನೋಡಿ ಇಲ್ಲಿದೆ ನೀನ್ ಕೇಳ್ತಾ ಇರೋದು, ಇದೇ ಹೈಟ್. ಆಲ್ಟಿಟ್ಯೂಡ್ ಅಂದ್ರೆ ಹೈಟೇ. ಇದೆರಡು ಬರ್ಕೊಳ್ಳಿ, ಮುಗೀತು. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಇನ್ನೆಲ್ಲ ಈಸಿ ಇದೆ, ಅವೆಲ್ಲ ಮಾಡ್ತಿದೆ ಸಿಮಿಲರ್. ಇದೆ ಇನ್ನೊಂದು 2-3 ನೋಡೋಣ. ನೋಡ್ಬಿಟ್ಟು ಇದನ್ನ ಬರ್ಕೊಂಬಿಡಿ. ಮೀಡಿಯನ್ ಒಂದು, ಆಲ್ಟಿಟ್ಯೂಡ್ ಅಂತ. ಮೀಡಿಯನ್ ಅಂದ್ರೆ ಅರ್ಥ ಏನ್ ಹೇಳ್ತೀನಿ. ಮೇಲೆ ಕೆಳಕ್ಕೆ ಹೋಯ್ತಿದ್ದಾರೆ. ಇದ್ಯಾಕಿದು? ಆಯ್ತಾ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಆಯ್ತದು. ಇದು ಆಲ್ಟಿಟ್ಯೂಡು, ಇದು ಸೇಮ್ ಇದೆ. ಇದೆಲ್ಲ ಗ್ರೂಪ್ ಅಲ್ಲಿ ಕಳ್ಸಕ್ ಹೇಳ್ತೀನಿ, ಜಸ್ಟ್ ನೋಡ್ಕೊಳ್ಳಿ ಸಾಕು, ಶೇರ್ ಮಾಡ್ತಾರೆ. ಮೀಡಿಯನ್ ಅಂದ್ರೆ ಟ್ರಯಾಂಗಲ್ ಕೊಟ್ಬಿಟ್ಟು ಯಾವ್ದು ಟ್ರಯಾಂಗಲ್ಗೆ ಮೀಡಿಯನ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಇವಾಗ ಫೈಂಡ್ ಮೀಡಿಯನ್ ಆಫ್ BC ಅಂತ ಕೊಡ್ತಾರೆ. BCಗೆ ಮೀಡಿಯನ್ ಅಂತ ಕೊಟ್ಟು ಡ್ರಾ ಮಾಡಕ್ಕೆ ಹೇಳಿದಾಗ BC ಇರುವಂತ ಫಸ್ಟ್ ಮಿಡ್ ಪಾಯಿಂಟ್ ತಗೊಬೇಕು. ಯು ಹ್ಯಾವ್ ಟು ಟೇಕ್ ಎ ಮಿಡ್ ಪಾಯಿಂಟ್ ಆನ್ BC. ಇಲ್ಲಿರುತ್ತೆ ಅನ್ಕೊಳ್ಳಿ, ದಿಸ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ BC. ಆಪೋಸಿಟ್ ವರ್ಟೆಕ್ಸ್ ಇಂದ ಒಂದು ಲೈನ್ ಡ್ರಾ ಮಾಡ್ಕೊಂಡ್ರೆ ಇದನ್ನೇ ಮೀಡಿಯನ್ ಅಂತ ಕರೆಯೋದು. ಮೀಡಿಯನ್ ಇಸ್ ಅ ಲೈನ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ ಟು ಇಟ್ಸ್ ಆಪೋಸಿಟ್ ವರ್ಟೆಕ್ಸ್. ಇದು ವರ್ಟೆಕ್ಸ್. ಈ ವರ್ಟೆಕ್ಸ್ ಇಂದ ಈ ಮಿಡ್ ಪಾಯಿಂಟ್ ಲೈನ್ ಜಾಯ್ನ್ ಆಗುತ್ತಲ್ಲ, ಅದನ್ನೇ ಮೀಡಿಯನ್ ಅಂತ ಕರಿತೀವಿ. ಯಾವ ಸೈಡ್ ಅಂತ ಮೀಡಿಯನ್ ಕೇಳಿರ್ತಾರೆ. 3 ಸೈಡ್ ಇದೆ, ಯಾವ ಸೈಡ್ ಅಂತ ಅವರೇ ಕೊಟ್ಟಿರ್ತಾರೆ. ಓಕೆ, ಇದ್ರಲ್ಲಿ ಒಂದು ಕ್ವಶನ್ MCQ ನಿಮಗೆ ಕೇಳಬಹುದು. ಯಾವ ತರ ಕೇಳ್ತಾರೆ ಅಂದ್ರೆ MCQ ನೋಡಿ, ಇದು ಮೀಡಿಯನ್. ಆಲ್ಟಿಟ್ಯೂಡ್ ಅಂತ ಕೇಳಿದ್ರೆ ಹೈಟ್. ಆಲ್ಟಿಟ್ಯೂಡ್ ಅಂತ ಕೊಟ್ರೆ ಹೈಟ್. ಆಲ್ಟಿಟ್ಯೂಡ್ ಹೈಟ್ ಯಾವತ್ತು ಪರ್ಪೆಂಡಿಕ್ಯುಲರ್ ಇರುತ್ತೆ ಬೇಸ್ಗೆ 90 ಡಿಗ್ರಿ ಇರುತ್ತೆ. ಇದು
altitude. This is an altitude and this is a median. In which triangle altitude and a median lies on the same line ಅಂತ ಕೊಡ್ತಾರೆ. ಯಾವ ಟ್ರಯಾಂಗಲ್ ಅಲ್ಲಿ? ಟ್ರಯಾಂಗಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲ. ಯಾವ ಟ್ರಯಾಂಗಲ್ ಅಲ್ಲಿ ಈಕ್ವಿಲ್ಯಾಟರಲ್ ಮಧ್ಯದಲ್ಲಿ ಇರ್ತದೆ ಆಯ್ತಾ? ಆಲ್ಟಿಟ್ಯೂಡ್ ಮತ್ತೆ ಇನ್ನೊಂದು ಟ್ರಯಾಂಗಲ್ ಯಾವುದು? ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಲ್ಟಿಟ್ಯೂಡ್ ಅದ್ರ ಮೇಲೆ, ಸಾರಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ ಆಲ್ಟಿಟ್ಯೂಡ್ ಮತ್ತೆ ಹೈಟ್ ಎರಡು ಸೇಮ್, ಇದೇ ಆಲ್ಟಿಟ್ಯೂಡ್ ಇದೇ ಹೈಟ್. ನೀವ್ ಹೇಳಿದ ಕ್ಯಾನ್ಸಲ್ ಆಗಿ ಈಕ್ವಿಲ್ಯಾಟರಲ್. ಈ ಮಧ್ಯ ಪಾಯಿಂಟ್ ತಗೊಂಡು ಡ್ರಾ ಮಾಡ್ಕೊಂಡ್ರೆ ಇದೇ ಮೀಡಿಯನ್ ಇದೇ ಹೈಟ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೈಡ್ ಇರುತ್ತಲ್ಲ, ಒನ್ ಆಫ್ ದ ಸೈಡ್ ವಿಲ್ ಇಟ್ಸೆಲ್ಫ್ ವಿಲ್ ಬಿಕಮ್ ದ ಹೈಟ್. ಏನು ಐಸೋಸೆಲಸ್ ಟ್ರಯಾಂಗಲ್ ಸೇಮ್ ಬರುತ್ತಲ್ವಾ ಐಸೋಸೆಲಸ್ ಅಲ್ಲಿ. ಹಿಂಗ್ ತಗೊಂಡ್ರೆ ಇವೆರಡು ಈಕ್ವಲ್ ಆದ್ರೆ ಈಗ ಮಧ್ಯದಲ್ಲೇ ಬರುತ್ತೆ, ಮತ್ತೆ ಮೀಡಿಯನ್ ಮಧ್ಯಕ್ಕೆ ಬರುತ್ತೆ. ಕರೆಕ್ಟ್, ಎರಡು ಮಧ್ಯಕ್ಕೆ ಬರುತ್ತೆ. ಐಸೋಸೆಲಸ್ ಟ್ರಯಾಂಗಲ್ ಬರುತ್ತೆ ಬಿಡು ಒಂದ್ ಸೈಡ್. ಯಾವ ಕೇಸಸ್ ಅಲ್ಲಿ ಬರಲ್ಲ ಅದನ್ನೇ ಚೆಕ್ ಮಾಡ್ತಾ ಇದ್ದೇನೆ. ಬರುತ್ತೆ ನೋಡಿ. ಇವಾಗ ಹಿಂಗೆ ನೀವ್ ಹೇಳ್ತಾ ಇರೋದು ಈ ತರನಾ? ಇದ್ರಲ್ಲಿ ಹಿಂಗಂದ್ರೆ ಇದಕ್ಕೆ ಏನಾನ ಮೀಡಿಯನ್ ಕೇಳಿದ್ರೆ ಅನ್ಕೊಳ್ಳಿ, ಇದಕ್ ಮೀಡಿಯನ್ ಕೇಳಿದ್ರೆ ಅನ್ಕೊಳ್ಳಿ, ಇದೆರಡು ಈಕ್ವಲ್ ಸೈಡ್. ಇದಕ್ಕೆ ಅಥವಾ ಇದಕ್ ಮೀಡಿಯನ್ ಕೇಳಿದಾಗ ಎರಡು ಬೇರೆ ಬೇರೆ ಆಗ್ಬಿಡುತ್ತೆ. ಇದಕ್ ಕೇಳಿದ್ರೆ ಅನ್ಕೊಳ್ಳಿ ಆಲ್ಟಿಟ್ಯೂಡ್ ಮತ್ತೆ ಮೀಡಿಯನ್ ಸೇಮ್ ಬರುತ್ತೆ ಐಸೋಸೆಲಸ್ ಅಲ್ಲಿ. ವೆರಿ ಗುಡ್, ಅರ್ಥ ಆಯ್ತಾ? ಅಂದ್ರೆ ಐಸೋಸೆಲಸ್ ಟ್ರಯಾಂಗಲ್ ಹಿಂಗಿದೆ, ಇವೆರಡು ಸೈಡ್ ಈಕ್ವಲ್. ಓಕೆ, ಬಟ್ ಇದು ಈಕ್ವಲ್ ತರ ಕಾಣಿಸ್ತೈತೆ. ಹಿಂಗಿದೆ, ಇದೆರಡು ಸೈಡ್ ಈಕ್ವಲ್, ಈ ಸೈಡ್ ಡಿಫ್ರೆಂಟ್. ಈ ಸೈಡ್ಗೆ ಮೀಡಿಯನ್ ಅಂಡ್ ಹೈಟ್ ಇದೇ ಸೈಡ್ ಕೇಳಿದ್ರೆ ನೀವು ಆರಾಮ ಒಂದೇ ಕಡೆ ಒಂದ್ರ ಮೇಲೆನೆ ಬರುತ್ತೆ. ಇದಕ್ಕೆ ಕೇಳಿದಾಗ ಹೈಟ್ ಹಿಂಗ್ ಬಂದ್ಬಿಡತ್ತೆ, ಮೀಡಿಯನ್ ಇಲ್ಲಿ ಬರುತ್ತೆ ಮಧ್ಯಕ್ಕೆ. ಬಿಡಿ, ಅಷ್ಟು ಡೆಪ್ತ್ ಆಗಿ ಏನ್ ತಿಳ್ಕೊಳ್ಳೋದು ಬೇಡ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಜ್ಞಾಪಕ ಇಟ್ಕೊಳ್ಳಿ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಗೆ ಎರಡು ಒಂದ್ರ ಮೇಲೆ ಬರುತ್ತೆ, ಹೈಟು ಮತ್ತೆ ಮೀಡಿಯನ್. ಓಕೆ, ಇದನ್ನ ಸಾಲ್ವ್ ಮಾಡಿ. BPT ಯಾವ ಕ್ವಾಡ್ರಾಟಿಕ್ ಏನಾದ್ರೂ ಬರುತ್ತೆ ನೋಡಿ. ಯಾವ್ದು ಕ್ವಶನ್ ನೋಡೋಣ ಇರಿ. Is a point outside a circle away from its center. A secant drawn from point P intersects circle at A. ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಹೇಳಿದ್ರಾ? ಮಾಡಿದ್ರಾ? ಎಕ್ಸ್ ಕ್ಯಾನ್ಸಲ್ ಆಗುತ್ತಾ? ಎರಡು ಕಡೆ ಕ್ಯಾನ್ಸಲ್ ಆಗ್ಬಿಡತ್ತಾ?
ಓಕೆ ಬಂತಲ್ವಾ ನೋಡಿ, ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಾಲ್ವ್ ಮಾಡಕ್ ಬಂದಿಲ್ಲ ಅನ್ಕೊಳ್ಳಿ, ಎಕ್ಸ್ ಬೈ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ತ್ರೀ ಬೈ ಎಕ್ಸ್ ಪ್ಲಸ್ ಫೈವ್ ಅಂತ ಹಾಕೊಂಡು ಸಾಲ್ವ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸಾಲ್ವ್ ಮಾಡಕ್ ಗೊತ್ತಾಗಿಲ್ಲ, ಆಪ್ಷನ್ಸ್ ಹಾಕೊಳ್ಳಿ, ಇಲ್ಲಿ ಆಪ್ಷನ್ಸ್ನ ಬರ್ಕೊಳ್ಳಿ. ಹೇಗೆ ಬರ್ಕೊಂತೀರಾ ಆಪ್ಷನ್ಸು? ಫಸ್ಟ್ ಒನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಒನ್ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋಣ. ಇಲ್ಲಿ ಒನ್ ಹಾಕೊಂಡ್ರೆ ಎಕ್ಸ್ ಮಾತ್ರ ಇದೆ, ಒನ್ ಆಯ್ತು. ಇಲ್ಲಿ ಒನ್ ಪ್ಲಸ್ ಒನ್ ಟು, ಎಕ್ಸ್ ಜಾಗದಲ್ಲಿ ಒನ್ ಹಾಕೊಬೇಕು. ಒನ್ ಪ್ಲಸ್ ತ್ರೀ, ಒನ್ ಪ್ಲಸ್ ತ್ರೀ ಏನು 4. ಇಲ್ಲಿ ಒನ್ ಪ್ಲಸ್ ಫೈವ್, ಇದು ರೆಡ್ಯೂಸ್ ಮಾಡ್ಕೊಂಡ್ರೆ 2/3 ಬರುತ್ತೆ. ಸೊ ಬಟ್ ದೀಸ್ ಟು ಆರ್ ನಾಟ್ ಈಕ್ವಲ್, ಅಲ್ಲಿಗೆ ಇದು ಆನ್ಸರ್ ಆಗಲ್ಲ. 2 ಚೆಕ್ ಮಾಡೋಣ. 2/2 ಪ್ಲಸ್ 1 ಏನಾಯ್ತು? 2/3. 2 ಪ್ಲಸ್ 3, 2 ಪ್ಲಸ್ 5, 5:7. This is also not equal, therefore this cannot be answer 2. 3 ಟ್ರೈ ಮಾಡೋಣ. 3/3 ಪ್ಲಸ್ 1 ಎಷ್ಟು? 3/4 ಕಾಮ. 3 ಪ್ಲಸ್ 3 6. 3 ಪ್ಲಸ್ 5 ಇವೆರಡು ಡಿವೈಡ್ ಮಾಡ್ಕೊಬೋದಾ? 3 3 3 4 ರೇಷಿಯೋ ಸೇಮ್ ಇದೆಯಾ? ಹಾಗಾದ್ರೆ 3 is the answer. ಮಿಕ್ಕಿರೋ ಕ್ವಶನ್ಸ್ ಕಳಿಸ್ಲಾ? ಸಾಲ್ವ್ ಮಾಡ್ತೀರಾ? ಇದೊಂದು ಎರಡು ಸಿಂಪಲ್ ಆಗಿದೆ, ಆನ್ಸರ್ ಮಾಡ್ಬಿಡಿ. ಹಂಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ, ಆಮೇಲೆ ಮಿಕ್ಕಿದಕ್ಕೆ ಹೋಗೋಣ. ನೀವೇ ಮಾಡ್ಕೊಂತೀರಾ? ಇನ್ನೊಂದ್ ಎರಡು ಕಷ್ಟ ಇರೋದಿದೆ, ಅದ್ ನೀವೇ ಮಾಡಿ. ಇದಕ್ಕೆ ಹಂಗೆ ಆನ್ಸರ್ ಹೇಳಿ ನೋಡೋಣ. ಹಂಗೆ ಹೇಳ್ತಾ? ನನ್ಗೆ ಹೆಂಗ್ ಗೊತ್ತಾವಾಗ ನಿಮ್ಗೆ ಏನ್ ಕಷ್ಟ ಆಗತ್ತೆ ಮನೆಗೆ ಹೋದ್ಮೇಲೆ ಅಂತ? ಇದಕ್ಕೆ ಆನ್ಸರು ಯಾವ್ದು? ಯಾವ ರೂಲು? ಮೂರ್ ಸೈಡ್ ಈಕ್ವಲ್ ಇದು ಕೊಟ್ಟಿದ್ದಾರೆ ಪ್ರೊಪೋರ್ಷನಲ್ ಆಗಿ. SSS ಇದಕ್ಕೆ ಡಬಲ್, ಇದು 3 ಡಬಲ್ 6, 2.5 ಡಬಲ್ಗೆ 5. ಸೊ SSS. ಇಲ್ಲಿ ಬರೀ ಸೀಟ್ಸ್, 3 ಸೈಡ್ಸ್ ಪ್ರೊಪೋರ್ಷನಲ್ ಆಗಿದೆ. ಇಲ್ಲಿ ಡಬಲ್ ಎ ಅಥವಾ ತ್ರಿಬಲ್ ಎ? ಡಬಲ್ ಎ ಆಗಲ್ಲ. ಈ ಎರಡು ಆಂಗಲ್ ಮ್ಯಾಚ್ ಮಾಡ್ಬಿಟ್ರೆ ನಾಟ್ ಈಕ್ವಲ್ ಬರುತ್ತೆ. ನೋಡಿ 70-80 ಇದೆ, ಅದು 80-30 ಇದೆ. ಆ ಎರಡು ಆಂಗಲ್ ಮ್ಯಾಚ್ ಆಗಲ್ಲ, ಅಲ್ಲಿಗೆ ಡಬಲ್ ಎ ಮಾಡಕ್ಕಾಗಲ್ಲ. ಇನ್ನೇನ್ ಮಾಡ್ಬೋದು? ಟ್ರಿಪಲ್ ಎ ಮಾಡ್ಬೋದು. ಇದು 70, ಇದು 80. 70 ಪ್ಲಸ್ 80 150. ಹಾಗಾದ್ರೆ ಇದು 30. 70 ಪ್ಲಸ್ 30 110. ಹಾಗಾದ್ರೆ ಇದು 70. 70 ಮ್ಯಾಚ್ ಮಾಡಿ, 30 ಮ್ಯಾಚ್ ಮಾಡಿ, 80 ಮ್ಯಾಚ್ ಮಾಡಿ. ಸೊ ಅಲ್ಲಿ ಮೂರ್ ಆಂಗಲ್ ಇದ್ರೆ ಮಾತ್ರ ಮ್ಯಾಚ್ ಮಾಡಕ್ಕಾಯ್ತು ಟ್ರಿಪಲ್ ಎ. ಓಕೆ, ನೆಕ್ಸ್ಟ್ ಸೀಕ್ವೆನ್ಸ್ ಬರೋಣ. ಜಾಮೆಟ್ರಿ ಸಾಕು, ಜಾಸ್ತಿ ತಲೆನೋವು ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಕೋಆರ್ಡಿನೇಟ್ ಜಾಮೆಟ್ರಿ ಮುಗಿಸ್ತೀನಿ. ಅದಾದ್ಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ ಬರೀ ನಿಮ್ಗೆ 2 ಸಿಂಪಲ್ ಟಾಪಿಕ್ಸ್ ಕೊಟ್ಟಿದ್ದಾರೆ, ಬಟ್ ಎಷ್ಟು ಡೆಪ್ತ್ ಆಗಿ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಲೆವೆಲ್ಗೆ ಹೇಳ್ಕೊಂಡು ಹೋಗ್ತೀನಿ. ಇದರಲ್ಲಿ ಬರೀ 2 ಕೊಟ್ಟಿದೆ ಸಿಂಪಲ್ ಟಾಪಿಕ್. ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ತುಂಬಾ ಇಂಪಾರ್ಟೆಂಟ್. ಲ್ಯಾಂಡ್ ಸರ್ವೆಗೆ ಮೆಜರ್ಮೆಂಟ್ಸು, ಒಂದು ಪ್ಲಾಟು, ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಂದು ಪ್ಲಾಟಿಂಗ್ ಹೆಂಗ್ ಮಾಡ್ತಾರೆ, ಮೆಜರ್ಮೆಂಟ್ ಹೆಂಗ್ ಮಾಡ್ತಾರೆ, ಒಂದೆರಡು ಡಿಸ್ಟೆನ್ಸ್ ಹೆಂಗ್ ಕಂಡುಹಿಡಿತಾರೆ ಒಂದು ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ. ಅದೇ ಯಾವ್ದೋ 1 month 2 months ಬ್ಯಾಕ್ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಅವರು ಕ್ಲಾಸ್ ಮಾಡಿದ್ದಾರೆ ಆನ್ಸರ್ ಬಗ್ಗೆ. ಅದ್ರ ಬಗ್ಗೆ ಒಂದು ಜಾಮೆಟ್ರಿಕಲ್ ಶೇಪ್ಸ್ ತಗೊಂಡು ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ ಅದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಫಾರ್ಮುಲಾ ಇಲ್ಲದೆ ಡೈರೆಕ್ಟ್ ಆಗಿ ಬಾಕ್ಸಸ್ ಕೌಂಟ್ ಮಾಡೋದು, ಆ ಥರನೇ ಹೇಳಿದ್ದಾರೆ. ನಾನು ಹೇಳ್ತಾ ಹೋಗ್ತೀನಿ 1 by 1. ಈಗ ಬರೀ ಬೇಸಿಕ್ ಕೇಳ್ಕೊಳ್ಳೋಣ, ಕೋಆರ್ಡಿನೇಟ್ ಜಾಮೆಟ್ರಿ. ಇದಾದ್ಮೇಲೆ ಸೀಕ್ವೆನ್ಸ್ಗೆ ಹೋಗೋಣ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನ್ ತಿಳ್ಕೊಂತೀರಾ? ಕೋಆರ್ಡಿನೇಟ್ಸ್ ಬಗ್ಗೆ ತಿಳ್ಕೊಂತೀರಾ. ನಾನು 2 ಲೈನ್ಸ್ ಡ್ರಾ ಮಾಡ್ಕೊಂಡೆ.
this horizontal line, right side x, left side x dash, above y, below y dash. This horizontal line or sleeping line is called x-axis. The standing line or vertical line is called y-axis. This x-axis and y-axis intersect at a point O is called ಏನಂತೀವಿ our point na origin ಅಂತ ಕರಿತೀವಿ. x-axis and y-axis will intersect at point O is called origin. ಆಯ್ತಾ? ಇದು ಬರೀ ಪ್ಲೇನ್ ಆಗಿತ್ತು. ನಾನು ಈ ಪ್ಲೇನ್ ಮೇಲೆ x and y axis ಡ್ರಾ ಮಾಡಿದ್ಮೇಲೆ ಇದು ಕೋಆರ್ಡಿನೇಟ್ ಪ್ಲೇನ್ ಆಗಿ ಕನ್ವರ್ಟ್ ಆಯಿತು. ಓಕೆ, ದಿಸ್ ಪ್ಲೇನ್ ಇಸ್ ಕಾಲ್ಡ್ ನಾವು ಕೋಆರ್ಡಿನೇಟ್ ಪ್ಲೇನ್, XY ಪ್ಲೇನ್ ಅಥವಾ ಕಾರ್ಟೇಶಿಯನ್ ಪ್ಲೇನ್, ಮೂರು ಹೆಸರು ಕರೀತಾರೆ ಇದಕ್ಕೆ. ದಿಸ್ ವಾಸ್ ಆಕ್ಚುಲಿ ಜಸ್ಟ್ ಎ ಪ್ಲೇನ್ ಇತ್ತು. ನಾನು x and y axis ಡ್ರಾ ಮಾಡಿದ್ಮೇಲೆ ಅದು ಕೋಆರ್ಡಿನೇಟ್ ಪ್ಲೇನ್ ಆಯಿತು. ಅದಕ್ಕೆ ಮುಂಚೆ ಬರೀ ಪ್ಲೇನ್ ಇತ್ತು. ಕೋಆರ್ಡಿನೇಟ್ ಪ್ಲೇನ್ ಅಂತ ಕರಿತೀವಿ, XY ಪ್ಲೇನ್ ಅಂತ ಕರಿತೀವಿ, ಅಥವಾ ಕಾರ್ಟೇಶಿಯನ್ ಪ್ಲೇನ್ ಅಂತ ಕರಿತೀವಿ. ಏನಪ್ಪ ಇದು ಇದೆಲ್ಲ ಎಲ್ಲಿಂದ ಬಂತು? ಏಕೆ ಹೊಟ್ಟಪ್ಪ ಈ ಎರೇಸರ್ ಅಲ್ಲಿ ಇರಿಸ್ಬೇಕಾ? ಈ ತರ ಬೇರೆ ಇದೆಯಾ? ಓಕೆ, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್. ಇದೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿದೆ. ಇದು ಪಾಸಿಟಿವ್ ವೈ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್. 0 ಆದ್ಮೇಲೆ ನೆಕ್ಸ್ಟ್ ನಂಬರ್ ಬರೋದು 1 2 3 4 5 6. ಇಲ್ಲಷ್ಟೇ 1 2 3 4 5 ಅಂತ ಬರ್ಕೊಂತೀವಿ. ಈ ಕಡೆ ನೆಗೆಟಿವ್ -1 -2 -3 -4 -1 -2 -3 -4 and so on. Okay, this x and y axis will divide the plane into 4 parts. ಆ 4 parts ಏನಂತ ಕರಿತೀವಿ? ಕ್ವಾಡ್ರೆಂಟ್ ಅಂತ ಕರಿತೀವಿ. ಕ್ವಾಡ್ ಮೀನ್ಸ್ 4 parts ಕನ್ವರ್ಟ್ ಆಯ್ತಾ? ಸೊ ಈ 4 ಪಾರ್ಟ್ ನ ಕ್ವಾಡ್ರೆಂಟ್ ಅಂತ ಕರಿತೀವಿ. ಈಚ್ ಕ್ವಾಡ್ರೆಂಟ್ ಗೆ ಅದರದೇ ಆದ ಸೈನ್ ಇರುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ ವೈನು ಪ್ಲಸ್, ಸೊ ಪ್ಲಸ್ ಕಾಮ ಪ್ಲಸ್. ಇಲ್ಲಿ ಎಕ್ಸ್ ಮೈನಸ್ ವೈ, ಸೊ ಮೈನಸ್ ಕಾಮ ಪ್ಲಸ್. ಇಲ್ಲಿ ಎಕ್ಸ್ ಮೈನಸ್ ವೈ ಮೈನಸ್ ಆಗಿರೋದ್ರಿಂದ ಮೈನಸ್ ಕಾಮ ಮೈನಸ್. ಇಲ್ಲಿ ಪ್ಲಸ್ ಕಾಮ ಮೈನಸ್. ಫಸ್ಟ್ ಎಕ್ಸ್ ಸೈನು, ಆಮೇಲೆ ವೈ ಸೈನು. ಫಸ್ಟ್ ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಸೇಮ್ ಸೈನು. ಫಸ್ಟ್ ಕ್ವಾಡ್ರೆಂಟ್ ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ ಸೇಮ್ ಸೈನ್. ಸೆಕೆಂಡ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಆಪೋಸಿಟ್ ಸೈನ್. ಅದಾಯ್ತಾ? ಕ್ವಾಡ್ರೆಂಟ್ ಸ್ಪೆಲ್ಲಿಂಗ್ ಬರ್ಕೊಂಬಿಡಿ. ಡೆಫಿನೇಷನ್ ಕ್ವಾಡ್ರೆಂಟ್ ಅಂದ್ರೆ ಏನಂತ ಇವೆಲ್ಲ ಡೆಫಿನೇಷನ್ ಬರೀರಿ ಅಂತ ಹೇಳಲ್ಲ, ಬಟ್ ಏನೋ ಒಂದು ಡಿಫೈನ್ ಮಾಡಿ ಅದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಅದ್ರಲ್ಲಿ ಕ್ವಾಡ್ರೆಂಟ್ ಅಂದ್ರೆ ಏನಂತ ಗೊತ್ತಿದ್ರೆ ಆಪ್ಷನ್ ಅದೇ ಆದ್ರೆ ಮ್ಯಾಚ್ ಮಾಡಬಹುದು, ಅದಲ್ಲ ಅಂದ್ರೆ ಎಲಿಮಿನೇಟ್ ಮಾಡಬಹುದು. ಎಕ್ಸ್ ಅಂಡ್ ವೈ ಆಕ್ಸಿಸ್ divides a plane into 4 parts. X and y axis divides a plane into 4 parts known as quadrants. Known as quadrants. ಅದಾದ್ಮೇಲೆ ಇದನ್ನ ಡ್ರಾ ಮಾಡ್ಕೊಂಡ್ಬಿಟ್ಟು ಕ್ವಾಡ್ರೆಂಟ್ಸ್ ಬರ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್. ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಡ್ರೆಂಟ್ ಸೈನ್ ಬರ್ಕೊಂಬಿಡಿ. ಅದಾದ್ಮೇಲೆ ಕೋಆರ್ಡಿನೇಟ್ಸ್ ಬಗ್ಗೆ ಮಾತಾಡೋಣ. ಕೋಆರ್ಡಿನೇಟ್ಸ್ ಅಂದ್ರೆ ಏನು, ಅದನ್ನ ಹೆಂಗ್ ಪ್ಲಾಟ್ ಮಾಡ್ತೀವಿ,
ಅದ್ರ ಡಿಸ್ಟೆನ್ಸ್ ಹೆಂಗ್ ಕಂಡುಹಿಡಿತೀವಿ ಅನ್ನೋದನ್ನ ಮಾತಾಡೋಣ. ಆಯ್ತಲ್ವಾ? ಈಗ ನೆಕ್ಸ್ಟ್ ಈಗ ಒಂದು ಕೋಆರ್ಡಿನೇಟ್ಸ್ ಅಂದ್ರೆ ಏನು? ಪಾಯಿಂಟ್. ಕೋಆರ್ಡಿನೇಟ್ಸ್ ಅಂದ್ರೆ ಪಾಯಿಂಟ್ಸ್. ಕೋಆರ್ಡಿನೇಟ್ ನಲ್ಲಿ ಪಾಯಿಂಟ್ ಯಾವ ತರ ಇರುತ್ತೆ? ಎಕ್ಸ್ ಕಾಮ ವೈ ಅಲ್ಲಿ ಇರುತ್ತೆ. ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಕಾಮ ವೈ ಅಂತ ಬರ್ಕೊಂತೀವಿ, ಎರಡು ಪಾಸಿಟಿವ್ ಆಗಿರೋದ್ರಿಂದ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಆದ್ರೆ ಮೈನಸ್ ಎಕ್ಸ್ ಕಾಮ ವೈ. ಓಕೆ, ಎಕ್ಸ್ ಕೋಆರ್ಡಿನೇಟ್ ನ ನಾವು ವಿ ಆಲ್ಸೋ ಕಾಲ್ಡ್ ಎಕ್ಸ್ ಕೋಆರ್ಡಿನೇಟ್ ಇಸ್ abscissa. SC x coordinate is also known as CSSA ಅಂತ ಅನ್ಕೊಂತೀನಿ, abscissa. CISSA. Y coordinate is also known as ordinate. ಇದನ್ನ ಬರ್ಕೊಳ್ಳಿ, abscissa ordinate. X coordinate ನ abscissa ಅಂತ ಕರಿತೀವಿ. abscissa ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. abscissa ABSCI na ABSCI SCI ಬರಬೇಕು ಅಲ್ಲ? SCISSA. abscissa ಅಂದ್ರೆ ಎಕ್ಸ್ ಕೋಆರ್ಡಿನೇಟ್. ಯೂಶಲಿ ಹೇಳುವಾಗ ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತೀರಾ. ಎಕ್ಸ್ ಆಕ್ಸಿಸ್ abscissa, ವೈ ಆಕ್ಸಿಸ್ ಆರ್ಡಿನೇಟ್ ಅಂತಾರೆ. ಆಕ್ಸಿಸ್ ಅಂದ್ರೆ ಲೈನು, ಕೋಆರ್ಡಿನೇಟ್ ಅಂದ್ರೆ ಪಾಯಿಂಟ್. ನಾವು ಪಾಯಿಂಟ್ಸ್ ನ ಕರೆಯೋದು abscissa ಆರ್ಡಿನೇಟ್ ಅಂತ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇರ್ತೀವಿ, ಇದು ಪಾಯಿಂಟ್. ಎಕ್ಸ್ ಕೋಆರ್ಡಿನೇಟ್, ಎಕ್ಸ್ ಪಾಯಿಂಟ್ ನ abscissa ಅಂತ ಕರಿತೀವಿ. ವೈ ಕೋಆರ್ಡಿನೇಟ್ ನ ಆರ್ಡಿನೇಟ್ ಅಂತ ಕರಿತೀವಿ. ಇವು ಆಕ್ಸಿಸ್, ಲೈನ್ಸ್ ನ ಆಕ್ಸಿಸ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಆಕ್ಸಿಸ್ ಅಂದ್ರೆ ಲೈನ್ಸ್, ಕೋಆರ್ಡಿನೇಟ್ಸ್ ಅಂದ್ರೆ ಪಾಯಿಂಟ್ಸ್. ಆ ಪಾಯಿಂಟ್ಸ್ ಎಕ್ಸ್ ಕೋಆರ್ಡಿನೇಟ್ ನ abscissa ಅಂತ ಕರಿತೀವಿ, ವೈ ಕೋಆರ್ಡಿನೇಟ್ ನ ಆರ್ಡಿನೇಟ್ ಅಂತ ಕರಿತೀವಿ. ಓಕೆ, ಈಗ ಎಕ್ಸ್ ಕೋಆರ್ಡಿನೇಟ್ ಮೇಲೆ ಇರುವಂತ ಕ್ವಾಡ್ರೆಂಟ್, ಈ ಕ್ವಾಡ್ರೆಂಟ್ಸ್ ಅಲ್ಲಿ ನಾನು ಯಾವುದೇ ಒಂದು ಪಾಯಿಂಟ್ ತಗೊಂಡ್ರು ಎಕ್ಸ್ ಕಾಮ ವೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಕಾಮ ವೈ ಅಂತ ಅಲ್ವಾ? ಡಿಪೆಂಡಿಂಗ್ ಆನ್ ದ ಕ್ವಾಡ್ರೆಂಟ್ ಸೈನ್ ಚೇಂಜ್ ಆಗಿರುತ್ತೆ. ಲೈನ್ ಮೇಲೆ ಇರೋ ಪಾಯಿಂಟ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀರಾ? ಇಲ್ಲಿ ಈ ಪಾಯಿಂಟ್ ನ, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ನ ನಾನು 3,4 ಅಂತ ಬರೀತೀನಿ. ಎಕ್ಸ್ ಆಕ್ಸಿಸ್ 3 ಯೂನಿಟ್ಸ್, ವೈ ಆಕ್ಸಿಸ್ 4 ಯೂನಿಟ್ಸ್, 3,4.
If a point lie on line, how do you represent? ಈ ಪಾಯಿಂಟ್ ಲೈನ್ ಮೇಲೆ ಇರೋದ್ರಿಂದ ಯಾವ ಲೈನ್ ಮೇಲೆ ಇದೆ? ಎಕ್ಸ್ ಆಕ್ಸಿಸ್. ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಇರುತ್ತೆ, y 0 ಆಗುತ್ತೆ. ಆಯ್ತಾ? This point is written as 5, 0. This point which is on y axis is written as 0, -3. ಇದು y axis ಮೇಲೆ ಇರೋದಲ್ವಾ, ಅದಕ್ಕೆ ಬರೀ y ಕೋಆರ್ಡಿನೇಟ್ ಇರುತ್ತೆ, x ಇರಲ್ಲ. ಅದೇ ಇಲ್ಲಿ ತಗೊಂಡ್ರೆ ಅನ್ಕೊಳ್ಳಿ -4, 0. ಓಕೆ, ಬರ್ಕೊಳ್ಳಿ ಅದೊಂದು ಪಾಯಿಂಟ್. Any point on x-axis, any point on x-axis is written as, any point on x-axis is written as x, 0 or -x, 0. ಬ್ರಾಕೆಟ್ ಒಳಗಡೆ ಬರೀಬೇಕು. x, 0 or minus similarly any point on y axis it is written as ಯಾವ ತರ ಬರೀತೀರಾ? Zero, y or 0, -y. ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಆಕ್ಸಿಸ್. ಯಾವ ಆಕ್ಸಿಸ್ ಬೇಕಾದ್ರೂ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ 3, 4 ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಆಫ್ 3, 4 ಎಕ್ಸ್ ಆಕ್ಸಿಸ್ ಆನ್ಸರ್ ಏನು? 4. ಎಕ್ಸ್ ಆಕ್ಸಿಸ್ ಇಂದ ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ? 4. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಸೇಮ್ ಪಾಯಿಂಟ್ ಫ್ರಮ್ ವೈ ಆಕ್ಸಿಸ್? ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? 3 ಯೂನಿಟ್. ಅಲ್ಲಿಗೆ ನೀವೇನ್ ಹೇಳ್ತಾ ಇದ್ದೀರಾ? ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ ವೈ ಕೋಆರ್ಡಿನೇಟ್ ಆನ್ಸರ್ ಹೇಳ್ತಾ ಇದ್ದೀರಾ, ವೈ ಆಕ್ಸಿಸ್ ಅಂತ ಕೇಳಿದಾಗ ಎಕ್ಸ್ ಕೋಆರ್ಡಿನೇಟ್ ಆನ್ಸರ್ ಆಗಿ ಹೇಳ್ತಾ ಇದ್ದೀರಾ ಅಲ್ವಾ? ಅರ್ಥ ಆಯ್ತಾ? ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ದ ಆಕ್ಸಿಸ್. ಆಕ್ಸಿಸ್ ಅಂದ್ರೆ ಲೈನು. ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾವ್ರೆ. ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ? ಪ್ಯಾರಲಲ್ ಆಗಿ ತಗೊಳ್ಳಿ 4. ಇದು ಪಾಯಿಂಟ್, ಇದೇ ಸೇಮ್ ಪಾಯಿಂಟ್ ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ? ಇದು ವೈ ಆಕ್ಸಿಸ್ ಅಲ್ವಾ? ಎಷ್ಟು ದೂರದಲ್ಲಿದೆ? 3. ಅಲ್ಲಿಗೆ ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ ವೈ ಕೋಆರ್ಡಿನೇಟ್ ಆನ್ಸರ್, ವೈ ಆಕ್ಸಿಸ್ ಅಂತ ಕೇಳಿದಾಗ ಎಕ್ಸ್ ಕೋಆರ್ಡಿನೇಟ್ ಆನ್ಸರ್. ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್. ಕ್ಲಿಯರ್ ಆಯ್ತಾ? ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್, ಇಲ್ಲಿ ಬರೆದು ಬಿಡ್ತೀನಿ. ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ P of 3, 0 from x axis is 4 units. Y axis is 3 units. Just point ಕೊಟ್ರೆ ಡೈರೆಕ್ಟ್ ಆಗಿ ಹಂಗೆ ಮಾರ್ಕ್ ಮಾಡ್ಬಿಡ್ಬೋದು ಆನ್ಸರ್ ನೋಡಿ. ಇನ್ನೊಂದು ಪಾಯಿಂಟ್ ಕೊಡ್ತಾರೆ. What is distance of -7, 3 from x axis and y axis? X axis ಇಂದ ಎಷ್ಟು ಡಿಸ್ಟೆನ್ಸ್? 3. Y axis ಇಂದ ಎಷ್ಟು?
-7 y x ಇಂದ ಆನ್ಸರ್ ಎಷ್ಟು? -7. ಯಾವತ್ತೇ ಆಗಲಿ ಈ -7 3 ಬಂದು ಕೋಆರ್ಡಿನೇಟ್ಸ್. ನೀವು ಡಿಸ್ಟೆನ್ಸ್ ಮೆಷರ್ ಮಾಡುವಾಗ ನೆಗೆಟಿವ್ ಯೂಸ್ ಮಾಡಂಗಿಲ್ಲ. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಪಿ ಆಫ್ -7, 3 ಫ್ರಮ್ y x ಅಂತ ಕೇಳಿದಾಗ 7 ಅಂತ ತಗೊಳಕ್, ಮೈನಸ್ ತಗೊಳಂಗಿಲ್ಲ. ನೀವು ಈ ಕಡೆಗಾದ್ರೂ ಮೆಷರ್ ಮಾಡಿ, ಈ ಕಡೆಗಾದ್ರೂ ಮೆಷರ್ ಮಾಡಿ, ಅದು 7. ಓಕೆ, ನೀವು ಹಿಂಗಾದ್ರೂ ಮೆಷರ್ ಮಾಡಿ, ಹಿಂಗಾದ್ರೂ ಮೆಷರ್ ಮಾಡಿ. ಮೈನಸ್ ಬಂದು ಅದು ಎಲ್ಲಿದೆಯಾ ಕೋಆರ್ಡಿನೇಟ್ ಈ ಆಕ್ಸಿಸ್ ಈ ಇದರಲ್ಲಿ ಇರೋದ್ರಿಂದ ಮೈನಸ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಕ್ವಾಡ್ರೆಂಟ್. ಬಟ್ ಡಿಸ್ಟೆನ್ಸ್ ಮೆಷರ್ ಮಾಡಿದಾಗ ನೆಗೆಟಿವ್ ತಗೊಳಂಗಿಲ್ಲ. ಕ್ಲಿಯರ್? ಆಪ್ಷನ್ಸ್ ಅಲ್ಲಿ ಮೈನಸ್ ಕೊಡ್ತಾರೆ. ಡಿಸ್ಟೆನ್ಸ್ ಆಫ್ ಪಿ ಆಫ್ -7, 3 ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ 3 ಯೂನಿಟ್ಸ್, y ಆಕ್ಸಿಸ್ ಅಂತ ಕೇಳಿದಾಗ 7 ಯೂನಿಟ್ಸ್. ಕ್ಲಿಯರ್ ಆಯ್ತಲ್ಲ? ಮೈನಸ್ ಸೈನ್ ತಗೊಳಂಗಿಲ್ಲ. ಹಾ, ನೆಕ್ಸ್ಟ್ ಏನಿದೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ? ಆಯ್ತಾ, ಬರ್ಕೊಂಡ್ರಲ್ಲ? ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಂಡಿರಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಬಿಟ್ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ಆರಿಜಿನ್ ಅಂತ ಕೊಡ್ತಾರೆ. ಫೈಂಡ್ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಆಫ್ 3, 4 ಫ್ರಮ್ ಆರಿಜಿನ್. ದಿಸ್ ಇಸ್ ದ ಡಿಸ್ಟೆನ್ಸ್ ರೈಟ್ ಅಂತ ಕೇಳಿದಾಗ ಅದಕ್ಕೂ ಫಾರ್ಮುಲಾನೇ ಯೂಸ್ ಮಾಡ್ಬೇಕು ನೀವು. ಡಿಸ್ಟೆನ್ಸ್ ಆಫ್ ಪಿ ಆಫ್ 3, 4 ಫ್ರಮ್ ಆರಿಜಿನ್ is equal to square root of x square plus y square. X value ಏನು? y value 4. 9 plus 16. Square root of 25 which is equal to plus or minus 5. Plus or minus ತಗೊಬೇಕಾ ಬರೀ 5 ಯೂನಿಟ್ಸ್ ಅಂತ ತಗೊಬೇಕಾ? 5 ಯೂನಿಟ್ಸ್ ಡಿಸ್ಟೆನ್ಸ್, 5 units. Second one, ಆನ್ಸರ್ ರೂಟ್ ಅಲ್ಲೂ ಬರ್ಬೋದು. ಅದಕ್ಕೊಂದು ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳಿ. ರೂಟ್ 109. ಚೇಂಜ್ ಮಾಡ್ಕೊಳ್ಳಿ ಪಾಯಿಂಟ್. 8, 6 ಅಂತ ಮಾಡ್ಕೊಳ್ಳಿ ಸಾಕು. ಕರೆಕ್ಟ್.
ಆನ್ಸರ್ 10 ಬಂತು ಅಲ್ವಾ? ಓಕೆ. ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಕೇಳ್ತಾರೆ ಇದರಲ್ಲಿ, ಏರಿಯಾ ಕ್ಯಾಲ್ಕುಲೇಷನ್. ನಿಮ್ಗೆ ಆಲ್ರೆಡಿ ಪ್ಯಾರಲೋಗ್ರಾಮ್ಸ್ ಬಗ್ಗೆ ನಾನು ಆಲ್ರೆಡಿ ಮಾಡಿದ್ದೇನೆ, ಫಾರ್ಮುಲಾಸ್ ಓದ್ತಿದೆ ನಿಮ್ಗೆ ಆಲ್ರೆಡಿ. ಈಗ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ ಈ ತರ, ಹಿಂಗೊಂದು ಟ್ರಯಾಂಗಲ್ ಕೊಟ್ಬಿಟ್ಟು ಫೈಂಡ್ ಇಟ್ಸ್ ಏರಿಯಾ ಅಂತ ಕೊಟ್ಟಿರ್ತಾರೆ. ಸೊ ದಿಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ 7,0, ಇಲ್ಲಿ -3,0, ಇಲ್ಲಿ 0,5 ಇಂಟರ್ಸೆಕ್ಟ್ ಆಗಿರುತ್ತೆ. ಒಂದು ಗ್ರಾಫ್ ಕೊಟ್ಟಿರ್ತಾರೆ, ಗ್ರಾಫ್ ಕೊಟ್ಬಿಟ್ಟು ಗ್ರಾಫ್ ಪೇಪರ್ ಮೇಲೆ ಈ ತರ ಟ್ರಯಾಂಗಲ್ ಇರುತ್ತೆ. ಟ್ರಯಾಂಗಲ್ ಕೊಡ್ಬೇಕಂತ ಏನಿಲ್ಲ, ನಿಮಗೆ ಬೇರೆ ಏನಾದ್ರು ಕೊಡ್ಬೋದು, ರೆಕ್ಟಾಂಗಲ್ ಕೊಡ್ಬೋದು, ಪ್ಯಾರಲೋಗ್ರಾಮ್ ಕೊಡ್ಬೋದು ಈ ತರ, ಆಯ್ತಾ? ಈ ತರ ರಾಂಬಸ್ ಬೇಕಾದ್ರೂ ಕೊಡ್ಬೋದು. ರಾಂಬಸ್ ಕೊಟ್ಬಿಟ್ಟು, ರಾಂಬಸ್ ತರ ಕಾಣಿಸ್ಬೇಕಲ್ಲ ಫಸ್ಟ್ ಅದು, ಈ ತರ ಕೊಟ್ಬಿಟ್ಟು ಏರಿಯಾ ಕಂಡುಹಿಡಿಯಕ್ಕೆ ಹೇಳ್ಬೋದು. ಓಕೆ, ಫಾರ್ಮುಲಾ ಹಾಕೊಳ್ಳೋದಷ್ಟೇ. ಈಗ ಏರಿಯಾ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ರೈಟ್ ಆಂಗಲ್ ಟ್ರಯಾಂಗಲ್ ಇದು, ರೈಟ್ ಆಂಗಲ್ ಟ್ರಯಾಂಗಲ್ ಇದು ಬೇಸು, ಇದು ಹೈಟ್. ಓಕೆ, ನೀವು ಸ್ಪ್ಲಿಟ್ ಮಾಡ್ಕೊಂಡ್ರೆ 2 ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಇದು ಆಕ್ಚುಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ, ಸ್ಪ್ಲಿಟ್ ಮಾಡ್ಕೊಂಡ್ರೆ 2 ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂಡ್ರೆ ಆಗುತ್ತೆ. ಬಟ್ ಯಾವುದೇ ಟ್ರಯಾಂಗಲ್ಗೆ ಬೇಸ್ ಮತ್ತೆ ಹೈಟ್ ಕೊಟ್ಟರು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಪ್ಲೈ ಮಾಡ್ಕೊಬೋದು. ಯಾವುದೇ ಟ್ರಯಾಂಗಲ್ಗೆ ಬೇಸು ಮತ್ತೆ ಹೈಟ್ ಕೊಟ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕೊಂಡು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ರೈಟ್ ಆಂಗಲ್ ಟ್ರಯಾಂಗಲ್ಗೆ ಡೈರೆಕ್ಟ್ ಆಗಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕೊಬೋದು. ಓಕೆ, ಇದಕ್ಕೆ ಹಾಫ್ ಇಂಟು ಬೇಸ್ ಇಂಟು ಬೇಸ್ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಯೂನಿಟ್ಸ್ ಇದೆ? 10 ಯೂನಿಟ್ಸ್ ಇದೆಯಾ ಬೇಸು? ಈ ಕಡೆ 7 ಇದೆಯಲ್ಲ, ಇಲ್ಲಿ ಈ ಕಡೆ 7 ಡಿವಿಷನ್ಸ್ ಇರುತ್ತೆ, ಈ ಕಡೆ 3 ಡಿವಿಷನ್ಸ್ ಇರುತ್ತೆ. 3 + 7 ಎಷ್ಟು? 10. ನೆಗೆಟಿವ್ ಕನ್ಸಿಡರ್ ಮಾಡಂಗಿಲ್ಲ. ಲೆಂತ್, ಬ್ರೆತ್, ಹೈಟ್ ಕೇಳಿದಾಗ 10 ಯೂನಿಟ್ಸ್ ಬರ್ತಾರೆ, 10 ಯೂನಿಟ್ಸ್ ಆಯ್ತಲ್ಲ. ಹೈಟು 5 ಯೂನಿಟ್ಸ್. ಹಾಗಾದ್ರೆ ಏರಿಯಾ ಎಷ್ಟು? 10 5 50, 50/2 25 ಯೂನಿಟ್ ಸ್ಕ್ವೇರ್ ಯೂನಿಟ್. ಈ ತರ ಕೊಡ್ಬೋದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ. ಕೋಆರ್ಡಿನೇಟ್ ಜಾಮೆಟ್ರಿ ಇಷ್ಟೇ. ಅವ್ರು 2 ಸಿಂಪಲ್ ಆಗಿ ಕೊಟ್ಟಿದ್ರು, ನಾನು ಇನ್ನು ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಎಲ್ಲಾ ಕಾನ್ಸೆಪ್ಟ್ಸ್ ಏನೇನು ಕವರ್ ಆಗುತ್ತೆ ಅದು. ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಸ್ಕಸ್ ಮಾಡೋಣ, ಅದಾದ್ಮೇಲೆ ಹಾರ್ಮೋನಿಕ್ ಜಾಮೆಟ್ರಿಕ್ ನೋಡೋಣ. ಏನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ? Arithmetic progression is a sequence having common difference between consecutive terms, continuous terms. Common difference ಇರಬೇಕು. For example, 2, 4, 6, 8, 10 and so on. This sequence is said to be in AP.
How can you say that it is said to be in AP? Difference ನೋಡೋಣ. ಡಿಫರೆನ್ಸ್ ನ ಡಿ ಅಂತ ತಗೊಂತೀವಿ. 4 minus 2 ಎಷ್ಟಿದೆ ಡಿಫರೆನ್ಸ್? 2. 6 minus 2 ಡಿಫರೆನ್ಸ್ ಎಷ್ಟಿದೆ? 6 minus 4 2. ಯಾವ್ದಾದ್ರು 2 ಕಂಟಿನ್ಯೂಸ್ ಟರ್ಮ್ಸ್ ತಗೊಳ್ಳಿ, ಅಡ್ಜಸೆಂಟ್ ಟರ್ಮ್ಸ್ ನಂಬರ್ಸ್. 8 minus 6 ಏನಿದೆ? 2. ಸೇಮ್ ಡಿಫರೆನ್ಸ್ ಇದ್ರೆ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮಧ್ಯದಲ್ಲಿ ಅದನ್ನ AP ಅಲ್ಲಿ ಇದೆ ಅಂತ ಕರಿತೀವಿ. A sequence is said to be in AP if it has constant difference between consecutive terms. Consecutive terms model constant difference idre it is said to be in AP, arithmetic progression. Aita barಕೊಳ್ಳಿ definition. ಇದನ್ನ ಬರ್ಕೊಂಬೇಡಿ, ನಾನು ಇದನ್ನ ಬರ್ಸ್ತೀನಿ ನೀಟಾಗಿ ಬರ್ಕೊಳ್ಳಿ. A sequence, arithmetic progression is a sequence. An arithmetic progression is a sequence having constant difference between consecutive terms. Having constant difference between consecutive terms. Okay. See, first terms na A1 ಅಥವಾ A ಅಂತ ಕರಿತೀವಿ. Second term number is A2, third term is A3, and this is A4, and this is A5, and so on. Difference A2 minus A1, 4 minus 2 is equal to 2. Second difference A3 minus A2, ಹಿಂಗೆ ತಗೊಬೇಕು, ಹಿಂಗೆ ತಗೊಳಂಗಿಲ್ಲ. A3 minus A2, 6 minus 4 is equals to 2. It is in AP. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದು ಇಷ್ಟೊಂದೆಲ್ಲ ಇನ್ ಡೆಪ್ತ್ ಕೇಳಲ್ಲ ಮಂಜುನಾಥ್. ಇದೆಲ್ಲ ತುಂಬಾ ಇನ್ ಡೆಪ್ತ್ ಆಯ್ತು. ಕಾನ್ಸೆಪ್ಟ್ಸ್ ತುಂಬಾ ಉದ್ದ ಬರುತ್ತೆ ಪ್ರಾಬ್ಲಮ್ಸ್. ನೀವು MCQs ಎಲ್ಲ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ಸ್ ಕೇಳಲ್ಲ. SSC CGL ಬರೋ ಕ್ವಶನ್ಸ್ ನೀನು ಕೇಳ್ತಾ ಇದೀಯಾ, CGL ಲೆವೆಲ್ ನಿಮ್ಗೆ ಕೇಳಲ್ಲ. ನಿಮ್ಗೆಲ್ಲ ತೀರಾ ಸಿಂಪಲ್ ಕೇಳ್ತಾರೆ, MTS CHSL ಎಕ್ಸಾಮ್ಸ್ ಲೆವೆಲ್ಗೆ. ಆಯ್ತಾ? ಈಗ ಒಂದು ಸೆಕೆಂಡ್ ಸೀಕ್ವೆನ್ಸ್ ಕೊಟ್ಟಿದ್ದೀನಿ ನೋಡಿ. ಇಸ್ ದಟ್ ಇಸ್ ಇನ್ AP? AP ಇದೆಯಾ? ಹೌ ಡು ಯು ನೋ ಇಟ್ ಇಸ್ ಇನ್ AP? ನೋಡಿ, 11 minus 7 4, 7 minus 3 it is in AP. Okay, ಈಗ ನಿಮಗೆ T1 T2 ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ವರ್ಗು ಅದನ್ನ ಯೂಸ್ ಮಾಡ್ತೀನಿ, ಕನ್ಫ್ಯೂಸ್ ಆಗಲ್ಲ. ಡಿಫ್ರೆನ್ಸ್ 7 minus 3, 11 minus 7, 11 minus 7 ಅಥವಾ 7 minus 3 ಎರಡರಲ್ಲಿ ಏನು ಬರುತ್ತೆ ಡಿಫ್ರೆನ್ಸು? 4 ಬರುತ್ತೆ. ಆಗಿರೋದ್ರಿಂದ ಇದು AP ಅಲ್ಲಿ ಇದೆ. ಸೊ ಇಫ್ ಯು ಆರ್ ಆಸ್ ಟು ಫೈಂಡ್ ಔಟ್, ನಿಮಗೆ ಫೋರ್ತ್ ಟರ್ಮ್ ಕಂಡುಹಿಡಿಯಕ್ಕೆ ಕೇಳಿದ್ರು. ಹೆಂಗ್ ಕಂಡುಹಿಡಿತೀರಾ? ಫೋರ್ತ್ ಟರ್ಮ್ 3 ಟರ್ಮ್ ಇದೆ. ಫೋರ್ತ್ ಟರ್ಮ್ ಕಂಡುಹಿಡಿಯಕ್ಕೆ ಏನ್ ಮಾಡ್ತೀರಾ? 11 4 ಆಡ್ ಮಾಡಿ 15. ಫೋರ್ತ್ ಟರ್ಮ್ ಬಂತಾ? ಫೋರ್ತ್ ಟರ್ಮ್ಗೆ ಏನ್ ಮಾಡ್ತೀರಾ? ಥರ್ಡ್ ಟರ್ಮ್ಗೆ ಡಿ ಆಡ್ ಮಾಡಿ. ಥರ್ಡ್ ಟರ್ಮ್ ಏನು? 11 11 4 ಆಡ್ ಮಾಡಿದ್ರೆ 15. ಫೋರ್ತ್ ಟರ್ಮ್ ಬಂತು. ಫಿಫ್ತ್ ಟರ್ಮ್ ಕೇಳ್ತಾರೆ. ಫೋರ್ತ್ ಟರ್ಮ್ ಆಯ್ತು. ಫಿಫ್ತ್ ಟರ್ಮ್ ಕೇಳಿದಾಗ ಫೋರ್ತ್ ಟರ್ಮ್ಗೆ ಡಿ ಆಡ್ ಮಾಡಿ. ಫೋರ್ತ್ ಟರ್ಮ್ಗೆ ಡಿ ಆಡ್ ಮಾಡಿ ಫಿಫ್ತ್ ಟರ್ಮ್ ಬರುತ್ತೆ.
4 ಟರ್ಮ್ ಆನ್ಸರ್ ಬಂದು ಏನ್ ಬಂತು 15. 15 4 ಆಡ್ ಮಾಡಿದ್ರೆ 19. 6th ಟರ್ಮ್ ಕೇಳಿದಾಗ ಈ 19 ಗೆ 4 ಆಡ್ ಮಾಡಿ 23 ಅಂಡ್ ಸೋ ಆನ್. ಅರ್ಥ ಆಯ್ತಾ? ಡಿಫರೆನ್ಸ್ ಆಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ಸೊ ಅಲ್ಲಿಗೆ 4th 5th 6th ಟರ್ಮ್ ಕಂಡಿಡಿದ್ವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 10th ಟರ್ಮ್? 10th ಟರ್ಮ್ ಕೇಳಿದಾಗ ಏನ್ ಮಾಡ್ತೀರಾ? ಬರ್ಕೊಂಡು ಹೋದ್ರೆ ನಿಮ್ ಟೈಮ್ ಹಿಡಿತದೆ. 20th ಟರ್ಮ್ ಕೇಳಿದ್ರೆ ಏನ್ ಮಾಡ್ತೀರಾ? ಬರ್ಕೊಂಡು ಕೂತ್ಕೊಂಡ್ರೆ ಟೈಮ್ ಇಟ್ಕೊಳ್ಳೋದು. ಅದಕ್ಕೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇನ್ ಫಾರ್ಮುಲಾ? Tn is equals to a plus n minus 1 into d to find nth term of an AP. AP ಅಲ್ಲಿ nth ಟರ್ಮ್ ಕಂಡುಹಿಡಿಯಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. nth ಟರ್ಮ್ ಅಂದ್ರೆ ಏನು? ಯಾವುದೇ ಒಂದು ಗಿವನ್ ಟರ್ಮ್ ನ ಕಂಡುಹಿಡಿಯಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಆ ಸೀಕ್ವೆನ್ಸ್ ಅಲ್ಲಿ. General term of an AP. General term of an AP. General term ಅಂದ್ರೆ ಇದೆ a plus t, a plus 2d, a plus 3d and so on. ಫಸ್ಟ್ ನಂಬರ್ಗೆ ಡಿಫರೆನ್ಸ್ ಆಡ್ ಮಾಡಿ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ಗೆ 2 ಡಿಫರೆನ್ಸ್ ಆಡ್ ಮಾಡಿದ್ರೆ ಥರ್ಡ್ ಟರ್ಮ್. ಇದು ಜನರಲ್ ಟರ್ಮ್. ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಸುಮ್ಮನೆ ಮೆಮರೈಸ್ ಮಾಡಕ್ಕೆ. ಒಂದು ಕ್ವಶನ್ ಕೊಟ್ಟು ಫೈಂಡ್ ಟೆಂತ್ ಟರ್ಮ್ ಆಫ್ ಆನ್ AP ಅಂತ ಕೊಡ್ತಾರೆ. 7, 12, 17 10th ಟರ್ಮ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಟೆಂತ್ ಟರ್ಮ್ ಆಫ್ ಎನ್ AP. ಏನ್ ಆನ್ಸರು? ಫಸ್ಟ್ ಏನ್ ಬರ್ಕೊಂತೀರಾ? ಎ ಬರ್ಕೊಳ್ಳಿ. ಎ ವ್ಯಾಲ್ಯೂ ಏನು? 7. ಡಿ ವ್ಯಾಲ್ಯೂ ಯಾವ್ದಾದ್ರು 2 ತಗೊಬಹುದು. ನೀವು ಇಲ್ಲೇ ತಗೊಬೇಕಂತ ಏನಿಲ್ಲ, ಇಲ್ಲೂ ಬೇಕಾದ್ರೆ ತಗೊಬಹುದು. ಡಿಫ್ರೆನ್ಸ್ 12 minus 7. 12 minus 7 is 5. So T12. Tn ಫಾರ್ಮುಲಾ ಏನ್? Tn ಫಾರ್ಮುಲಾ a plus n minus 1 into d. T12 is equals to a plus 12 minus 1 into d. n ಜಾಗದಲ್ಲಿ 12 ಅಂತ ಹಾಕೊಂಡಿದ್ದೀನಿ. 10th ಟರ್ಮ್ ಕಂಡುಹಿಡಿಯಕ್ಕೆ ಕೇಳೋದಾ? 10 minus 1. a ವ್ಯಾಲ್ಯೂ 7. 10 minus 1 ಏನು? 9. d ವ್ಯಾಲ್ಯೂ 5. 7 plus 9 5s are 45. 52 ಅಷ್ಟೇ. ಫಾರ್ಮುಲಾ ಹಾಕೊಂಡು 10th ಟರ್ಮ್ ಕೇಳಿದಾಗ a plus 9d ಅಂತ ಬರೀಬಹುದು. 10 minus 1 ಏನು? 9d. 15th ಟರ್ಮ್ ಕೇಳಿದಾಗ a plus 14d. ಒಂದು ನಂಬರ್ ಇದಕ್ಕೆ ತಗೊಳ್ಳಿ. 20th ಟರ್ಮ್ ಕೇಳಿದಾಗ a plus 19d. ಫಾರ್ಮುಲಾ ಆಗ್ದೇನೆ ಡೈರೆಕ್ಟ್ ಬರೆಯೋದು. ಸೆಕೆಂಡ್ ಇನ್ನೊಂದು ಕ್ವಶನ್ ಕೊಡ್ತೀನಿ. ಫೈಂಡ್
32nd term of an AP. 32nd term ಕೇಳ್ತಾರೆ. ಸೀಕ್ವೆನ್ಸ್ ಏನು? 11, 16, 21. ಕಂಡಿಡದೆ ಹೇಳಿ. ಒನ್ 166. ಬಂತ ಆನ್ಸರ್ ಎಲ್ರಿಗೂ? 1, 7, 10, 13 and so on 100. ಕ್ವಶನ್ ಏನಂದ್ರೆ ಹೌ ಮೆನಿ ಟರ್ಮ್ಸ್ ಆರ್ ಇನ್ ದಿಸ್ AP? ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕೇಳ್ತಾ ಇರೋದು. ಹ್ಮ್ 31 32 ಏನ್ ಬಂತು? Tn is equals to a plus n minus 1 into d. ಲಾಸ್ಟ್ ನಂಬರ್ ಕೊಟ್ಟಿದ್ದಾರೆ ಏನ್ ಅಂತ, ಇದನ್ನ Tn ಅಂತ ತಗೋಬೇಕು. 100 is equals to a value is 7 plus n minus 1 into difference 10 minus 7 3. 100 minus 7 equal to n minus 1 into 3. So 97 is equals to n minus 1 into 3. 97 by 3 is equals to n minus 1. So 93 ಅಲ್ವಾ? 93. So ಅಲ್ಲಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 31 is equals to n minus 1. minus 1 ಈ ಕಡೆ ತಗೊಂಡ್ರೆ 32 is equals to n ಅಥವಾ n equal to 32. 7 to 100 32 ಟರ್ಮ್ಸ್ ಇದೆ. ಫಿಫ್ತ್ ಟರ್ಮ್ ಕಂಡಿಡಿರಿ. ಫಿಫ್ತ್ ಟರ್ಮ್ T5. -2. Very good, Shivalinga.
ಏನ್ ಬಂತು T5? ಥರ್ಡ್ ಟರ್ಮ್, ಲಾಸ್ಟ್ ಇಂದ ಫಸ್ಟ್ ಥರ್ಡ್ ಟರ್ಮ್ ಕಂಡಿಡಿ ಆ ಕಡೆಯಿಂದ. ಏನ್ ಆನ್ಸರ್? ನೈಂಟಿ ಮೈನಸ್ ಮಾಡ್ಕೊಳ್ಳೋದಾ? ನೋಡಿ, ಥರ್ಡ್ ಟರ್ಮ್ ಕಂಡುಹಿಡಿಯಕ್ಕೆ ಹೇಳಿದ್ವಲ್ಲ, T3 is equals to A plus 2D ನಾ? ಎಲ್ಲದಕ್ಕೂ ಇದೆ ಫಾರ್ಮುಲಾ. ನಾವು ಆ ಕಡೆಯಿಂದ ಕಂಡಿದ್ದೀವಿ, ಈ ಕಡೆಯಿಂದ ಫಾರ್ಮುಲಾ ಒಂದೇ. A plus n minus 1 into D, n ವ್ಯಾಲ್ಯೂ 3, 3 minus 1 2D. ಇದಕ್ಕೆ ಸಪ್ರೇಟ್ ಫಾರ್ಮುಲಾ ಬರೀತಿದ್ದೀನಿ ಅಂತ ಅನ್ಕೊಂಡ್ಬೇಡಿ. Tn is equals to A plus n minus 1 into D. n ಜಾಗದಲ್ಲಿ ನಾವು ಯಾವ ಟರ್ಮ್ ಕಂಡಿಡ್ತಿರೋದು? ಥರ್ಡ್ ಟರ್ಮ್. ಥರ್ಡ್ ಟರ್ಮ್ ಕಂಡಿಡುವಾಗ n ಜಾಗದಲ್ಲಿ ಏನಾಗಬೇಕು? 3. A plus 3 minus 1 ಏನು? 2D. ಇಲ್ಲಿ ಡಿಫ್ರೆನ್ಸ್, ಇಲ್ಲಿ ಈ ಕಡೆಯಿಂದ ಕಂಡುಹಿಡಿಯೋದಕ್ಕೆ ಆ ಕಡೆಯಿಂದ ಕಂಡುಹಿಡಿಯೋದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ನಾವು ಈ ಕಡೆಯಿಂದ ಶುರು ಮಾಡಿದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಅದು, ಈ ಕಡೆಯಿಂದ ಶುರು ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ? ನಾವು ಈ ಕಡೆಯಿಂದ ಶುರು ಮಾಡುವಾಗ ಎ ವ್ಯಾಲ್ಯೂ ಏನು? 100. ಗೊತ್ತಾಯ್ತಾ? ನಾವು ಯಾವ ಕಡೆಯಿಂದ ಶುರು ಮಾಡ್ತೀವಿ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಯಾರಾದ್ರೂ ನಿಮ್ಗೆ ನೀನೇ ಲಾಸ್ಟ್ ಇಂದ ಫಸ್ಟ್ ಬಂದಿರೋದಂದ್ರೆ ಹೋಗ್ತಾ ಇಲ್ಲ, ಬೈತಾರ ಅಂತ ಅರ್ಥ. ಅಂದ್ರೆ ನೀನೇ ಲಾಸ್ಟ್ ಅಂತ, ಲಾಸ್ಟ್ ಇಂದ ನೀನೇ ಫಸ್ಟ್ ಅಂತ ಕರೀತಾರೆ ಮಾರ್ಕ್ಸ್ ಅಲ್ಲಿ. ಅಂದ್ರೆ ಲಾಸ್ಟ್ ಇಂದ ನೀನೇ ಫಸ್ಟ್ ಅಂದ್ರೆ ಲಾಸ್ಟ್ ನಿಂದೆ ಅಂತ. ಇದು 100. ಡಿ ಯಾವ ತರ ತಗೊಬೇಕಂದ್ರೆ, ಇದು ಒಂದು ಡಿಫರೆನ್ಸ್ ತಿಳ್ಕೊಳ್ಳಿ. A2 ಮೈನಸ್ A1 ಅಂತ ತಗೊಳ್ಬಂದು A1 ಮೈನಸ್ A2 ಅಂತ ತಗೊಳ್ಬೇಕು. ಲಾಜಿಕ್ ನಿಮಗೆ ಅರ್ಥ ಆಗುತ್ತೆ. ನಾವ್ ಈ ಕಡೆಯಿಂದ ಬಂದ್ರೆ A2 ಮೈನಸ್ A1, ಆ ಕಡೆಯಿಂದ ಬಂದ್ರೆ A1 ಮೈನಸ್ A2, A1 ಮೈನಸ್ A2. ಯೂಶಲಿ ಎಲ್ಲದಕ್ಕೂ A2 ಮೈನಸ್ A1 ಅಂತ ತಗೊಳ್ತೀವಿ. ಸೊ 5 ಮೈನಸ್ 10, ಇಟ್ ಈಸ್ ಮೈನಸ್ 5. 100, 2 times of minus 5, 100 minus 10, it's your favorite number, 90. T3 value is 90. ಇನ್ನೊಂದು ಕೊಡ್ಲಾ? ಮಿಡಲ್ ವ್ಯಾಲ್ಯೂದು, ಮಿಡಲ್ ವ್ಯಾಲ್ಯೂ ಅಲ್ಲ, ಲಾಸ್ಟ್ ಇಂದ ಕಡೆ 4 ಟರ್ಮ್ 2 5 8 50.
40 ಹೌದಾ 41 41 4 41 ಓಕೆ 41 fourth term is equals to a plus 3d a ವ್ಯಾಲ್ಯೂ 50 ಈ ಕಡೆಯಿಂದ ಶುರು ಮಾಡ್ತಾ ಇರೋದು d ವ್ಯಾಲ್ಯೂ 2 minus 5 minus 3 t4 is equals to 50 plus 3 into minus 3 50 minus 9 41 ಈಗ ಲಾಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇದರಲ್ಲಿ ಯಾವ್ದಾವ ತರ ಕೇಳ್ತಾರೆ ಅದೆಲ್ಲ ಹೇಳಿದ್ದೀನಿ. ಓಕೆ, ಮಿಡಲ್ ಟರ್ಮ್ ಕಂಡುಹಿಡಿಯೋದು. ನೀವು ಯಾವುದೇ ಒಂದು ಸೀಕ್ವೆನ್ಸ್ ಅಲ್ಲಿ ಮಿಡಲ್ ನಂಬರ್ ಗೊತ್ತಾಗಬೇಕಂದ್ರೆ ಆ ಸೀಕ್ವೆನ್ಸ್ ಅಲ್ಲಿ ಎಷ್ಟು ನಂಬರ್ ಇದೆ ಅಂತ ಗೊತ್ತಾಗಬೇಕಲ್ವಾ? ಜ್ಞಾಪಕ ಇಟ್ಕೊಳ್ಳಿ ಈ ಲಾಜಿಕ್. ನಿಮಗೆ ಮಿಡಲ್ ಟರ್ಮ್ ಕಂಡುಹಿಡಿಯಕ್ಕೆ ಕೇಳಿದ್ರೆ ಫಸ್ಟ್ ನೀವೇನ್ ಮಾಡಬೇಕು, ಎಷ್ಟು ನಂಬರ್ ಇದೆ ಅಂತ ಕಂಡುಹಿಡ್ಕೊಬೇಕು. ಫಸ್ಟ್ ಆ ಎಷ್ಟು ನಂಬರ್ ಇದೆ ಅನ್ನೋದೇನು ಎನ್ ವ್ಯಾಲ್ಯೂ, ನಂಬರ್ ಆಫ್ ಟರ್ಮ್ಸ್. 9 ನಂಬರ್ ಇದ್ರೆ ಅದ್ರಲ್ಲಿ ಮಿಡಲ್ ಸಿಗುತ್ತೆ. ಯಾವತ್ತು ಆಡ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಮಿಡಲ್ ನಂಬರ್ ಬರುತ್ತೆ, 1 ಮಿಡಲ್ ನಂಬರ್. ಈವನ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ 2 ಮಿಡಲ್ ನಂಬರ್ ಬರುತ್ತೆ. 3 ಟರ್ಮ್ಸ್ ಇತ್ತು, ಮಿಡಲ್ ನಂಬರ್ ಯಾವುದು? ಸೆಕೆಂಡ್ ಒನ್. 5 ಇತ್ತು, ಮಿಡಲ್ ಯಾವುದು? ಥರ್ಡ್. 4 ಇದ್ರೆ 2 ಮಿಡಲ್. ಗೊತ್ತಾಯ್ತಾ? ಆಮೇಲೆ ಇದಕ್ಕೆ ಆವರೇಜ್ ತಗೊಂಡ್ಬಿಟ್ಟಾರೆ, ಆವರೇಜ್ ತಗೊಳಂಗಿಲ್ಲ. ದೇ ಆರ್ ಜಸ್ಟ್ ಆಸ್ಕಿಂಗ್ ವಿಚ್ ಇಸ್ ದ ಮಿಡಲ್ ಟರ್ಮ್. 4 ಇದ್ರೆ ಇವೆರಡು ಮಿಡಲ್ ಅಂತ ತೋರಿಸ್ಬೇಕು, 3 ಇದ್ರೆ ಇದು ಒಂದೇ ಮಿಡಲ್ ಅಂತ ತೋರಿಸ್ಬೇಕು. ಸೊ ಫಸ್ಟ್ ನಂಬರ್ ಆಫ್ ಟರ್ಮ್ಸ್ ತಗೊಳ್ಳಿ, ಆಮೇಲೆ ಓಕೆ. ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಈಗ ಇಂಟ್ರೊಡಕ್ಷನ್ ಕೊಡ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳಿ. ಈಗ ನಿಮಗೆ 9 ಟರ್ಮ್ಸ್ ಇತ್ತು. 9 ಟರ್ಮ್ಸ್ ಇದ್ದಾಗ 9 ಅನ್ನೋದು ಆಡು. ಇದ್ರಲ್ಲಿ ಮಿಡಲ್ ಯಾವುದು? 1 2 3 4 5 6 7 8 9. ಈ ಕಡೆ 4, ಈ ಕಡೆ 4, ಇದು ಮಿಡಲ್ ಅಲ್ವಾ? ನಿಮ್ಗೆ ಏನಾದ್ರು 71 ಅಂತ ಕೊಡ್ತಾರೆ, ಮಿಡಲ್ ಹೆಂಗ್ ಕಂಡು ಹಿಡಿತಾರೆ ಟಕ್ ಅಂತ? 71 ಪ್ಲಸ್ 1/2 ಅಂತ ಮಾಡ್ಕೊಳ್ಳಿ, ಆಯ್ತಾ? ಡಿವೈಡ್ ಬೈ 72/2 ಎಷ್ಟು? 36 ಅಲ್ವಾ? ಇದಕ್ಕೂ ಅಷ್ಟೇ, 9 ಪ್ಲಸ್ 1 10/2. ನೋಡು, 5th 1 ತಾನೇ ಮಿಡಲ್. ಈ ದೊಡ್ಡ ದೊಡ್ಡ ನಂಬರ್ಗೆ ಹಿಂಗ್ ಕಂಡು ಹಿಡ್ಕೊಬೇಕು ಮಿಡಲ್ ನಂಬರ್. ಆಡ್ ಇದ್ರೆ, ಈವನ್ ಇದ್ರೆ ಈವನ್ ಇದ್ರೆ ಹಿಂಗ್ ಕಂಡು ಹಿಡಿಯುತ್ತಾ? 80/2 ಅಂತ ಮಾಡ್ಕೊಂಡ್ರೆ 80 ಟರ್ಮ್ಸ್ ಇತ್ತು. 40 ನಂಬರ್ ಇದ್ರೆ 10 ಇತ್ತು ಅನ್ಕೊಳ್ಳಿ, 10 ಟರ್ಮ್ಸ್ ಇತ್ತು ಅನ್ಕೊಳ್ಳಿ, ಮಿಡಲ್ ಯಾವ್ದು? 5 1 6. 10/2 ಮಾಡ್ಕೊಂಡ್ರೆ ಇಲ್ಲಿ 10 ಅಂತಿದ್ರೆ 1 2 3 4 1 2 3 4 5 1 6 ಮಿಡಲ್ ಬರುತ್ತಾ ಅಲ್ವಾ? 10 ಅಂತಿದ್ರೆ 10/2 ಮಾಡ್ಕೊಳ್ಳಿ, 5 ಆದ್ಮೇಲೆ ನೆಕ್ಸ್ಟ್ ಬರೋದು 6, ಅವೆರಡು ಮಿಡಲ್ ಬರುತ್ತೆ. ನಿಮ್ಗೆ 40 ಅಂತ ಕೊಟ್ಟಾಗ 40/2 ಮಾಡ್ಕೊಳ್ಳಿ, 20 ಮತ್ತೆ ಅದ್ರ ಆದ್ಮೇಲೆ ಬರೋಂಥದ್ದು 21, ಅವೆರಡು ಮಿಡಲ್ ಬರುತ್ತೆ. ಈ ಕ್ವಶನ್ ಸಾಲ್ವ್ ಮಾಡಿ. -10 -7 -4 -10 -7 -4 and so on. Last number 8.
ಫಸ್ಟ್ ಏನು ಕಂಡುಹಿಡ್ಕೊಳ್ಳಿ, ಏನು ಫಾರ್ಮುಲಾ ಹಾಕೊಂಡು ಏನು ಫೋರ್ತ್ ಕ್ವಶನ್ ಯಾವ್ದಪ್ಪ? -10 d equal to -7 minus of -10, so -7 plus 10 which is equal to +3. Tn is equals to a plus n minus 1 into d, last number 8, 10 n minus 1 into 3, 8 minus 10 is equals to n minus 1 into 3. ಏನಾಯ್ತು? ಹಾಂ -10 ಆಯ್ತು. ಓಕೆ ಓಕೆ, ಅಲ್ಲಿ ಪ್ಲಸ್ ಆಯ್ತಾ? n minus 1 into 3, ಈ 3 ಕೆಳಗಡೆ ಬಂದರೆ 18/3 equal to n minus 1, 6 equal to n minus 1, -1 ಈ ಕಡೆಗೆ ಬಂದರೆ 7, n equal to 7 ಆಯ್ತಾ? ಸೊ ಮಿಡಲ್ ಟರ್ಮ್ 7 plus 1/2, fourth term is the middle term. So fourth term ಹೆಂಗೆ ಕಂಡುಹಿಡಿತೀರಾ? a plus 3d, a plus 3 into 3, -10 plus 9 which is equal to -1 is the fourth term. ಎರಡು ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡಿ. ಇವತ್ತು 1 o'clockಗೆ ಮುಗಿಸೋಣ. ಮುಗಿಸ್ಬೋದಲ್ಲ ಹಂಗೆ? ನಾಳೆ ನೋಡ್ಕೊಳ್ಳ. 7th one 8th one ಮಿಡಲ್ ಟರ್ಮ್ -10 -7 -4 ಆಯ್ತಲ್ಲ ಇದು. Three, 6, 9 and so on 30. ಮಿಡಲ್ ಟರ್ಮ್. ಸಂಡೇ ಕೇಳಬೇಕು, ಇನ್ಸ್ಟಿಟ್ಯೂಟ್ಗೆ ಕಾಲ್ ಮಾಡಿ ಕೇಳು ಮಂಜುನಾಥ್, ನನಗೇನು ಅಪ್ಡೇಟ್ ಮಾಡಲಿಲ್ಲ ಇನ್ನು. 7, 13, 19 and so on 109 ಮಿಡಲ್ ಟರ್ಮ್ ಕಂಡಿಡಿ. ಸೆಕೆಂಡ್ ಅದಕ್ಕೆ 8th ಒನ್ಗೆ ಏನ್ ಬಂತು ಎನ್ ವ್ಯಾಲ್ಯೂ? 11/2 ಬರ್ತೈತಾ? 10 ಅಲ್ವಾ? ಹಂಗ್ ಮಾಡಬಾರ್ದು, ಇದು ಆಡ್ ನಂಬರ್ಗೆ ಮಾತ್ರ. ಇದು ಆಡ್ ಅಲ್ವಾ, 7 ಅನ್ನೋದು ಆಡ್ ಅಲ್ವಾ, ಅದಕ್ಕೆ ಹಂಗ್ ಮಾಡಬೇಕು. ನಿನಗೆ 10 ಈವನ್ ನಂಬರ್, ಡೈರೆಕ್ಟ್ ಡಿವೈಡ್ ಬೈ 2 ಮಾಡ್ಕೊ. 5
ಫಿಫ್ತ್ ಟರ್ಮ್ ಅದಾದ್ಮೇಲೆ ಬರುವಂತ ಸಿಕ್ಸ್ತ್ ಟರ್ಮ್ ಅವೆರಡು ಮಿಡಲ್ ನಂಬರ್ ಆಗುತ್ತೆ. ಅವೆರಡು ಮಿಡಲ್ ನಂಬರ್. ಸೊ ಏತ್ ಕ್ವಶನ್ಗೆ ನಿಮಗೆ n ಈಕ್ವಲ್ ಟು 10 ಅಂತ ಬಂದಾಗ 10 ಇಸ್ ಎ ಈವನ್ ನಂಬರ್. ಸೊ n/2 ಅಂತ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ, 5 ಬರುತ್ತೆ. ಫಿಫ್ತ್ ಅದಾದ್ಮೇಲೆ ಬರುವಂತದ್ದು ನೆಕ್ಸ್ಟ್ ನಂಬರ್ ಸಿಕ್ಸ್ತ್, ಇವೆರಡು ಮಿಡಲ್ ಆಗುತ್ತೆ, ಇವೆರಡು ಮಿಡಲ್ ಟರ್ಮ್. ಅಲ್ಲಿಗೆ ನೀವು T5 ಮತ್ತೆ T6 ಎರಡು ಕಂಡುಹಿಡಿದು ಮಿಡಲ್ ಟರ್ಮ್ ಅಂತ ಡಿಕ್ಲೇರ್ ಮಾಡಬೇಕು ಈವನ್ ನಂಬರ್ ಬಂದಾಗ. ಆಡ್ ಬಂದ್ರೆ ಒಂದೇ. ಗುಡ್.